ಹೇಯ್, ಈ ಲಾಟಿ ಮುರಿದೋಯ್ತು, ಇನ್ನೊಂದು ಕೊಡ್ರ. ಇದ್ದಿದ್ದೆಲ್ಲ ಮುರಿದೋಗಿದೆ, ತರಕ್ಕೆ ಕಳಿಸಿದ್ದೀನಿ ಸರ್. ನಿಮ್ಮನೆಲ್ಲ ಕಳ್ತನಾಗಿದೆ? ಮನೆ ಅಲ್ಲ, ಅಂಗಡಿ. ಅಂಗಡಿನ? ಎಷ್ಟು ದುಡ್ಡು? ಒಂದು. ಸರ್ ಬೇಗ ತಗೊಳ್ಳೋಣ, ಟೀ ಬಂದಿದೆ. ಕೋಲೆಲ್ಲೋ? ಓಯ್ ಸಾಕ್ ಬಾ. ಇರು ಕೊಡು. ಸರ್ ಸಾಕಾ? ಯಾರಪ್ಪ ನೀನು? ಸರ್ ಹೊಸ ಕಾನ್ಸ್ಟೇಬಲ್. ಇರು ಇರು. ಸರಿ ಸರ್. ಸರಿಯೋ ಸರ್, ನಿಜವಾಗ್ಲೂ ನೀವೇ ಕೇಳಿದ್ದಾ? ಮತ್ತೆ ನೋಡಿದ್ರೆ ಗೊತ್ತಾಗಲ್ಲ. ಸರ್ ಟೀ. ಅಬ್ಬಾ ಟೀ ಬಂತ. ಕೊಡಿರಿ. ಚೆಲ್ಲತ್ತೆ ಒಬ್ಬೊಬ್ರು ಬನ್ನಿ. ತಗೊಳ್ಳಿ. ಥೂ ನನ್ನ ಮಕ್ಕಳು. ಸಾಹೇಬ್ರ ಕಡೆ ದುಡ್ಡೆಲ್ಲಿಟ್ಟಿದ್ಯೋ? ನಿಮ್ಗೆ ಎಲ್ಲಿಟ್ಟಿದ್ಯಾ? ಇನ್ನು ಜಾಸ್ತಿ ಒಳಗಡೆ ಹೋಗಿದ್ರೆ ಮೂಳೆನೇ ಸಿಕ್ತಿತ್ತು. ಗಾಡಿ ತೆಗಿಯೋ, ಹಾಸ್ಪಿಟ್ಲಿಗೆ ಹೋಗೋಣ. ಬೇಡ ಬೇಡ, ಇವತ್ತು ಅವ್ನು 32 ಹಲ್ಲು ಕೆಳಗಡೆ ಇರಬೇಕು. ಸರ್ ಸ್ಟೇಷನಲ್ಲಿದೆ. ಸರ್ ಅದೆಲ್ಲ ಏನು ಬೇಡ ಬಿಡಿ ಸರ್. ಸರ್ ಗ್ಯಾರೇಜ್ ಓಪನ್ ಇರುತ್ತೆ, ತಗೊಂಡು ಬರಲ್ಲ? ತಿಗ ಮುಚ್ಕೊಂಡಿರ್ಲೆ ಲೇ. ಸರ್ ಕೋರ್ಟಿಗೆ ಹೋದ್ರೆ ನಾಳೆ ಕ್ಯಾಕರ್ಸ್ ಉಗಿತಾರೆ. ಹೌದು ಸರ್. ಕರೆಕ್ಟ್ ಸರ್. ಸರ್ ಮತ್ತೆ ನಮ್ಮ ದುಡ್ಡು? ದುಡ್ಡ ತುಂಬ ನೋವಾಗ್ತಿದೆ ಸರ್. ಬಲಗೈಕ್ಕೆ ಪರವಾಗಿಲ್ಲ ಸರ್, ಬೇರೆಯವ್ರು ಊಟ ಮಾಡಿಸ್ಬೋದು. ಎಡಗೈ ಆಗಿದ್ರೆ ಏನು ಗತಿ ಸರ್? ಹಲೋ, ಮೆಲೋಡಿ ಆರ್ಕೆಸ್ಟ್ರಾನಾ? ಹೌದು, ಮೆಲೋಡಿ ಆರ್ಕೆಸ್ಟ್ರಾ. ಮೋಹನ್ ಮಾತಾಡ್ತಾ ಇರೋದು. ಸರ್ ಒಂದು ಆರ್ಕೆಸ್ಟ್ರಾ ಬೇಕಾಗಿತ್ತು. ಆರ್ಕೆಸ್ಟ್ರಾನಾ? ಒಂದು ಮದುವೆ ಇತ್ತು. ಆಫೀಸಲ್ಲಿ ಬರೋದು? ಮನೆ ಪಕ್ಕದಲ್ಲಿ ಆಫೀಸು, ಬನ್ನಿ ಮಾತಾಡೋಣ. ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ತಗೊಳ್ಳೋ ಸರ್. ಘಮ ಘಮ ಬರ್ತಿದೆ ವಾಸನೆ. ದೋಸೆನಾ ಸರ್? ದೋಸೆನಾ? ದೋಸೆ ದೋಸೆ. ಮೊದಲು ಸ್ನಾನ. ಇವತ್ತು ರಜೆ, ಯಾವನ್ ಮಾಡ್ತಾನೆ? ಹೌದಾ, ಒಳ್ಳೇದಾಯ್ತು. ಬೇಗ ರೆಡಿಯಾಗಿ. ಮತ್ತೆ ಎಲ್ಗೆ? ಸ್ಕೂಲ್ಗೆ. ಪ್ರಿನ್ಸಿಪಲ್ ಬರಕ್ ಹೇಳಿದ್ದಾರೆ. ಯಾಕೆ?
ಪೊಲೀಸು ಪೊಲೀಸು ಅಂದ್ರೆ ಇನ್ಸ್ಪೆಕ್ಟರ್ ಅನ್ಕೊಂಡಿದ್ದೆ, ಆದ್ರೆ ಅವರಪ್ಪ ಕಾನ್ಸ್ಟೇಬಲ್ ಕಂಡ್ರು. ಕರೆಕ್ಟಾಗೆ ಮಾಡಿದಾಳಲ್ವಾ? ಅಪ್ಪ ನೋಡ ಕಾಫಿ ಇದ್ರೆ ಚೆನ್ನಾಗಿರ್ತಿತ್ತು. ಹೊರಗೆ ನಡಿ ನೀನು. ನಿನ್ ಜೊತೆ ಸೇರಿ ಸೇರಿ ಗೋರ್ಧನ್ ಸರ್ ಇನ್ನು 10 ನಿಮಿಷದ ಸ್ಟೇಷನಲ್ಲಿ ಇರ್ಬೇಕಪ್ಪ. ಸರ್ ಇವತ್ತು ದೋಸೆ ಅಲ್ಲ ಸಾರಿ ರಜೆ ಅಲ್ವಾ ಸರ್? ಅರ್ಜೆಂಟ್ ಕೆಲಸ ಇದೆ ಬಾ. ಬರ್ತೀನಿ ಸರ್. ಹಾ ಇಲ್ಲಿ ಯಾರ ಕೈಲಿ ಇದಾಗಲ್ಲ, ನೀನೇ ಸರಿ, ಹೋಗು. ಹೋಗು. ಸರ್ ಸೇಫ್ಟಿ ತಗೊಳ್ಳಿ, ಯಾಕೆ ಸುಮ್ಮನೆ ರಿಸ್ಕು? ಬಾ. ಏನಿದ್ರೆ ಏನು ಪ್ರಯೋಜನ? ಏಯ್, ಯಾರು ನೋಡ್ತಿದ್ಯಾ? ಕೂತ್ಕೋ. ತಗೋ. ಬಾ. ಯಾಕೆ ಖಾರ ಆಯ್ತಾ? ಇಲ್ಲ, ಮತ್ತೆ ಮೊನ್ನೆ ನೆನ್ಪೋಯ್ತು. ಇಷ್ಟೆಲ್ಲ ಒದೆ ತಿನ್ನೋ ಬದಲು ಆಗ್ಲೇ ಸತ್ಯ ಒಪ್ಕೋಬೋದಿತ್ತಲ್ಲ. ಅವರೆಲ್ಲ ದೊಡ್ಡ ರೌಟಿಗಳ ಥರ ಇದ್ದಾರೆ. ಅವ್ರ ಮೇಲೆ ನನಗೆ ವಿಶ್ವಾಸ ಇಲ್ಲ. ನೀವಾದ್ರೆ ನನ್ನ ಚಿಕ್ಕಪ್ಪನ ಸರ್ ಕಾಣ್ತೀರ. ಹೇಳ್ತೀನಿ ಸರ್, ನಿಮ್ಮಲ್ಲಾದ್ರೆ ಎಲ್ಲ ಹೇಳ್ತೀನಿ. ಮನೆಯಲ್ಲಿ ಟಾಯ್ಲೆಟ್ ಇಲ್ಲ ಸರ್. ಹೆಣ್ಮಕ್ಳಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಆ ಸೇಟ್ ನನ್ನ ಮಗ ಬೇರೆ ಸುಮಾರು 6 ತಿಂಗಳಿಂದ ಸಂಬಳ ಬೇರೆ ಕೊಟ್ಟಿಲ್ಲ. ಅದಕ್ಕೆ ನನಗೆ ಕಕ್ಕುಸು ಕಟ್ಲಿಕ್ಕೆ ಒಂದು 30,000 ಸಿಕ್ಕಿದ್ರೆ ಸಾಕು ಸರ್. ಅದನ್ನು ನೀವು ಮಾಡಿಸಿಕೊಟ್ರೆ ನಾನು ಸರೆಂಡರ್ ಆಗಿ ಜೈಲಿಗೆ ಹೋಗ್ಲಿಕ್ಕೂ ರೆಡಿ ಸರ್. ತಗೋ. ಇದು ನಿಮ್ದು. ಅಂಗಡಿಲಿ ಕಳ್ತನ ಆಗಿರೋ ದುಡ್ಡು 70,000 ರಿಕವರ್ಡ್ ಫ್ರಮ್ ದ ಥೀಫ್. ಸೈನ್ ಮಾಡಿ. ನಾನು 6 ತಿಂಗಳು ಜೈಲಿಗೆ ಹೋಗಿ ಬರ್ತೇನೆ ಆಯ್ತಾ? ನೀನೇನು ತಲೆ ಪೊಲೀಸರು ಕಕ್ಕುಸು ಕಟ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ ಆಯ್ತಾ? ಸರ್ ರೆಡಿ ಸರ್? ಹಾಂ, ಸ್ಮೈಲ್ ಪ್ಲೀಸ್. ಮೊನ್ನೆ ರಾತ್ರಿ ಮಾರ್ಕೆಟ್ ರೋಡಲ್ಲಿರೋ ಕಾಂಚನ ಜ್ಯುವೆಲ್ಲರ್ಸಲ್ಲಿ ಒಂದು ಕಳ್ತನ ಆಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ವೀಣಾ, ದೋಸೆ ಇವತ್ತೇನ್ ತಿನ್ಸಿ ತಿಂಡಿ? ಕೇಸ್ ಸಾಲ್ವ್ ಮಾಡ್ಬಿಟ್ಟ. ಕೊಡಿ ಮತ್ತೆ. ಮುಂದಿನ ಆದೇಶದ ಮೇರೆಗೆ ಮುಂದಿನ ಕ್ರಮ ಕೈಗೊಳ್ತೀವಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಂ ಹೇಳಮ್ಮ. ವಾಟ್ ಹ್ಯಾವ್ ಯು ಡನ್ ಟು ಯೋರ್ ಸೆಲ್ಫ್? ಸಣ್ಣ ಗಾಯ ಅಷ್ಟೇ ಕಣಮ್ಮ. ವಾಟ್ ಅಷ್ಟೇ? ಯು ಬ್ಲಡಿ ಬ್ಲೀಡಿಂಗ್. ನಾಳೆ ಯಾವಾದ್ರೂ ಕತ್ತಕ್ಕೆ ಬಾಯಿ ಹಾಕಿದ್ರೆ? ನಿಮ್ಮ ಫೋಟೋ ಕಳಿಸಿದ್ದೆ ತಪ್ಪಾಯ್ತಲ್ಲ. ಇದೇ ಲಾಸ್ಟ್. ನಾನಂತೂ ಡೆಲಿವರಿ ಆದ್ಮೇಲೆ ಆ ಊರಿಗೆ ಕಾಲಿಡಲ್ಲ. ನಿಮಗೆ ನಿಮ್ಮ ಫ್ಯಾಮಿಲಿ ಬೇಕು ಅಂತ ಇದ್ರೆ ಫಸ್ಟ್ ಗೆಟ್ ದ ಬ್ಲಡಿ ಟ್ರಾನ್ಸ್ಫರ್ ಡನ್. ಅಪ್ಪಂಗೆ ಕಮಿಷನರ್ ಹತ್ರ ಮಾತಾಡಕ್ ಹೇಳ? ಬೇಡ ಬೇಡ, ನಾನೇ ಮಾತಾಡ್ತೀನಿ. ಓಕೆ, ನೀವು ಮಾತಾಡೋದು ನಾನು ನೋಡಿದ್ದೀನಿ. ನಮ್ಮ ಫ್ಯಾಮಿಲಿ ಹೆಲ್ಪ್ ತಗೊಳಕ್ ನಿಮಗೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಹಲೋ, ಹೇಳಿ ಸರ್. ಏನ್ರಿ ಇದು? ಯಾರು ನೀವು? ಚಾನಲ್ ಸರ್.
ಯಾವ ಚಾನಲ್? ಯೂಟ್ಯೂಬ್ ಚಾನಲ್ ಸರ್. ಸರ್ 48ಗೆ ಸಬ್ಸ್ಕ್ರೈಬರ್ ಸರ್. ಏನೋ ಮಗ ಕ್ಯಾರೆ ಅನ್ಲಿಲ್ಲ ಅಂತಾರೆ. ಗೋವರ್ಧನ್ ಸರ್ ಬನ್ನಿ ಸರ್ ಕರೀತಿದ್ದಾರೆ. ಬರ್ಲಾ? ಹಾಂ ಸರ್. ಸರ್ ಬಂದಿತ್ತಾ? ಬೀಗ ಹಾಕಿದ ನಿಮ್ಮ ಹಾಸ್ಪಿಟ್ಲ್ ಹೋದ್ರು. ಹೋಗ್ಬಿಟ್ಟ? ಹಾ ಹೋದ್ರು. ಅಯ್ಯೋ ಕುಡಿಬೇಡಿ ಅಂದ್ರೆ ಕೇಳಲ್ಲ ಮಾತನ್ನ. ಏನಾಗ್ತಿದ್ಯಮ್ಮ? ಸ್ವಲ್ಪ ತಲೆ ತಿರುಗ್ತಾ ಇದೆ ಡಾಕ್ಟರ್. ಏನ್ ತೊಂದರೆ ಇಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ನಥಿಂಗ್ ಟು ವರಿ. ಬಾಬು, ನಿನ್ಗೆ ತಮ್ಮ ಬೇಕಾ ತಂಗಿ ಬೇಕಾ? ನಂಗೆ ಯಾರು ಬೇಡ. ಅದೆಲ್ಲ ಮುಟ್ಟಬಾರ್ದು, ಡಾಕ್ಟರ್ ಸೂಜಿ ಚುಚ್ತಾರೆ. ನೋಡಮ್ಮ, ಸ್ವಲ್ಪ ನಿನ್ನ ಮಗುನ್ ಕರ್ಕೊಂಡು ಹೊರಗಡೆ ಇರು. ನಾನು ಸ್ವಲ್ಪ ಇವ್ರ ಹತ್ರ ಮಾತಾಡಬೇಕು. ಆಯ್ತು, ಹೋಗು ಮೆಲ್ಲಿಗೆ. ಹಾ ಡಾಕ್ಟ್ರೆ. ನೀವೇನು ಮನುಷ್ಯ? ನಾನೇನ್ ಮಾಡಿದೆ ಡಾಕ್ಟ್ರೆ? ಚಿಕ್ಕ ವಯಸ್ಸು ಹುಡುಗಿನ ಮದುವೆ ಆಗಿ ಅವಳ ಕೈಗೆ ಒಂದು ಮಗುನೂ ಕೊಟ್ಟು ಬೆಳಗ್ಗೆ ಸಾಯಂಕಾಲ ಮನೆ ಕೆಲಸಕ್ಕೆ ಹಚ್ಚಿದ್ಯಲ್ಲ. ತಂದೆ ಆಗಿ ನಿಮಗೂ ಬುದ್ಧಿ ಬೇಡವೇನ್ರಿ? ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 9 ವರ್ಷ. ಲಾಸ್ಟ್ ಕೊನೆಯದಾಗಿ ನೀವು ಅವಳ ಹೊರಗಡೆ ಕರ್ಕೊಂಡು ಹೋಗೋದು ಯಾವತ್ತು? ಮೊನ್ನೆ ಮಾರ್ಕೆಟ್ಗೆ ಕರ್ಕೊಂಡೋಗಿದ್ದೆ ಡಾಕ್ಟರ್. ರೀ, ಮಾರ್ಕೆಟ್ಗೆ ರೇಷನ್ ತರಕ್ಕೆ ತರಕಾರಿ ತರಕ್ಕಲ್ಲ ರೀ. ಮತ್ತೆ ಹೊರಗಡೆ, ಮನೆಯಿಂದ ಹೊರಗಡೆ, ಊರಿಂದ ಹೊರಗಡೆ. ಊರಿಂದ ಆಚೆ ಅಂದ್ರೆ ವರ್ಷಗಳೇ ಆಗೋಯ್ತು. ಅದು ಡ್ಯೂಟಿ ಅಲ್ಲ ಡಾಕ್ಟ್ರೆ. ಡ್ಯೂಟಿ ಅಲ್ರಿ? ನೀವು ಮಾಡೋದು ಮಾತ್ರ ಡ್ಯೂಟಿನ ಆಫೀಸ್ಗಳಲ್ಲಿ. ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಅವಳು ಮಾಡೋದು ನಿಮ್ಮ ಪ್ರಕಾರ ಡ್ಯೂಟಿ ಅಲ್ಲ. ಛೇ, ನೋಡಿ, ಮಾಡಿದ್ದೆ ಕೆಲಸ ಮಾಡಿ 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 ಅವಳು ಮೆದುಳ ಮೇಲೆ ಎಷ್ಟು ಪ್ರೆಷರ್ ಆಗಿದೆ ಗೊತ್ತಾ? ಸ್ಟ್ರೆಸ್ ಅಂದ್ರೆ ಗೊತ್ತಾ? ಬರ್ನೌಟ್ ಅಂದ್ರೆ ಗೊತ್ತೇನ್ರಿ ನಿಮಗೆ? ನಿಮ್ಗಿನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ಕುಕ್ಕರಲ್ಲಿ ಪ್ರೆಷರ್ ಜಾಸ್ತಿ ಆದರೆ ಏನಾಗುತ್ತೆ ಹೇಳಿ? ಡಾಕ್ಟ್ರೆ, ವಿಸಿಲ್ ಹೊಡಿಯುತ್ತೆ. ವಿಜಿಲ್ ಕೆಟ್ಟೋಗಿದ್ರೆ ಬ್ಲಾಸ್ಟ್ ಆಗುತ್ತೆ ಅಷ್ಟೇ. ಎಸ್. ಈಗ ನಾವ್ ಏನ್ ಮಾಡ್ಬೇಕು ಡಾಕ್ಟ್ರೆ? ಅವಳಿಗೆ ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ ಇದೆ. ಅದಕ್ಕೇನು ಮಾಡಬೇಕೋ ಮಾಡಿ. ಈ ಎಣ್ಣೆಗೆ ನೀರು ಹಾಕಬಾರ್ದು ಅನ್ಸತ್ತೆ. ಸುಮ್ಮನೆ ಇರಿ ಸರ್ ನೀವು. ನಾನೇನೋ ಸಹಾಯ ಮಾಡೋಣ ಅಂತ ಹೋದೆ ಅಷ್ಟೇ. ಅವಳಿಗೆ ಅದರಿಂದ ತೊಂದರೆನೇ ಜಾಸ್ತಿ ಆಯ್ತು. ಮಾತಾಡಕ್ ಬರ್ದಿದ್ದವ್ರನ್ನ ಹಾಡು ಹೇಳಕ್ ಕಳಿಸ್ದಂಗ ಆಯ್ತು ನಿಮ್ ಕತೆ. ಅದು ನಿಜ ಸರ್. ಲೆಕ್ಕಕ್ಕೆ ಬರೆಯ ಕೇಳ ಸರ್. ಇದು ತೂಕ ಜಾಸ್ತಿ ತೋರ್ಸತೈತ್ರಿ. ಜಾಸ್ತಿ ತಿಂದ್ರೆ ಜಾಸ್ತಿನೇ ತೋರ್ಸೋದು. ಹಂಗಲ್ರಿ, ಇದು ಮಷಿನ್ ಚಲೋ ಇಲ್ಲ ಅನ್ಸತೈತ್ರಿ. ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು. ಈಗ ಏನ್ ಮಾಡ್ಲಿ ಸರ್? ಡಾಕ್ಟರ್ ಹೇಳಿದ್ದೇನೋ? ಡಾಕ್ಟ್ರು ಹೊರಗಡೆ ಕರ್ಕೊಂಡು ಹೋಗುವಂದು. ಅದನ್ನ ಮಾಡು. ರಜೆ ಸಿಗ್ಬೋದು ಸರ್? ಬಿಡಿ ಸರ್. ಇನ್ನೊಂದ್ಸತಿ ಕಣ್ಮುಂದೆ ಕಾಣಿಸ್ಕೊಳ್ಳಿ, ತುಳಿದು ಹಾಕ್ಬಿಡ್ತೀನಿ. ತುಂಬಾ ಜನ ಇರ್ತಾರ, ಅಷ್ಟು ಜನಕ್ಕೆಲ್ಲ ಪರ್ಮಿಷನ್ ಕೊಡೋಕ್ಕಾಗಲ್ಲ. ಏನ ಪರ್ಮಿಷನ್ ಇದೆಯಾ? ಹೆಲ್ಮೆಟ್ ಇಲ್ಲ? ಹೆಲ್ಮೆಟ್ ಇಲ್ಲಿ ಪರ್ಮಿಷನ್ ಗಾಡಿ ಮಾಡಿ. ಡಾಕ್ಯುಮೆಂಟ್ಸ್ ತೋರಿಸು. ಕುಡಿದಿದ್ರೇನಾ? ಯಾರಿಗೆ ಕೇಳ್ತಿರೋದು? ಯಾರಿಗೆ ಕೊಡ್ತಿರೋದು? ಏನೋ ಗಲಾಟೆ ಮಾಡ್ತೀಯ? ಮಕ್ಕಳೇ ನಿಮ್ಗೆ ಐತೆ ಮೀಡಿಯಾ ಮೀಡಿಯಾ. ನಿಮ್ಮನ್ನು ನೋಡಿದ್ರೆ ಭಯ ಆಗುತ್ತೆ ಸರ್. ಹೌದು ಸರ್, ನೀವು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋಬೇಕು.
ಅದೇ ರೀ, ನನಗೂ ಯಾಕೆ ಈ ರೀತಿ ಕೋಪ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸರ್, ನೀವು ಡೇಂಜರ್ ಝೋನಲ್ಲಿದ್ದೀರಾ. ಡೇಂಜರ್ ಝೋನಾ? ಯಾಕೆ? ಅಂದರೆ ಸರ್, ನಿಮಗೆ ಬರ್ನೌಟ್ ಅಂದರೆ ಗೊತ್ತಾ ಸರ್? ಈ ಕುಕ್ಕರು, ಪ್ರೆಷರು, ಬ್ಲಾಸ್ಟು. ಏಯ್, ಏನು ಹೇಳ್ತಿದ್ದೀರ? ನಾನು ಕರೆಕ್ಟಾಗಿ ಹೇಳ್ರಿ. ಸರ್, ದಿನ ಕಳ್ಳರು ಕಾಕರು ಹೆಣ್ಗಳ ಮುಖ ನೋಡಿ ನೋಡಿ ನಮಗಿರೋ ಮಾನವೀಯತೆ ಮುಖನೇ ಮರ್ತೋಗಿದೆ ಸರ್. ನೋಡಿ ಸರ್, ನಮ್ಮ ಸ್ಟಾಫ್ಗಳ ಮುಖ ನೋಡಿ, ಮಾಡಿದ ಕೆಲಸನೇ ಮಾಡಿ ಮಾಡಿ ರೋಸೋಗ್ಬಿಟ್ಟಿದ್ದಾರೆ. ಯಾರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಪ್ರೆಷರ್ ಕ್ರಿಯೇಟ್ ಆದಾಗ ತಲೆ ಒಳಗಡೆ ಈ ಥರ ಆಗುತ್ತೆ ಸರ್. ಅದಕ್ಕೊಂದು ಐಡಿಯಾ ಇದೆ ಸರ್. ಏನು ಸರ್, ನಮ್ಮ ಸ್ಟೇಷನ್ನಲ್ಲಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋಣ ಸರ್. ಅವಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ, ನಮಗೆಲ್ಲ ಒಂದಿನ ರಿಲ್ಯಾಕ್ಸೇಷನು ಸಿಗುತ್ತೆ. ಏನಂತೀರಾ? ಹೌದು ಸರ್, ಐಡಿಯಾನು ಚೆನ್ನಾಗಿದೆ. ಸ್ವಲ್ಪ ಖರ್ಚಾಗುತ್ತಲ್ಲೇನ್ರಿ? ಸ್ವಲ್ಪ ಆಗುತ್ತೆ ಸರ್. ಹಲೋ ಸರ್, ನಮಸ್ತೆ ಸರ್. ನಾನು ನೀರೂರು ಪೊಲೀಸ್ ಸ್ಟೇಷನಿಂದ ಗಣಪತಿ ಮಾತಾಡೋದು. ಹಾಂ, ನಮಸ್ಕಾರ, ಹೇಳಿ. ಸರ್, ಅದು ನಮ್ಮ ಸ್ಟೇಷನಲ್ಲಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಓಕೆ ಸರ್, ಅದು ಡಿಪಾರ್ಟ್ಮೆಂಟ್ ಕಡೆಯಿಂದ. ಡಿಪಾರ್ಟ್ಮೆಂಟ್ ಕಡೆಯಿಂದ ಚೀಫ್ ಗೆಸ್ಟಾಗಿ ನಾನು ಬರ್ತೀನಿ, ಡೋಂಟ್ ವರಿ. ಓಕೆ ಸರ್, ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಯಾಕೆ ಆಗಂಗೆ ಕಾಣಲ್ಲ ರೀ, ನಾವೇನಾದರೂ ಮಾಡಬೇಕು. ಸರ್, ನಮ್ಮ ಸ್ಟೇಷನ್ ರಿಲೀಫ್ ಫಂಡಲ್ಲಿ ಎಷ್ಟಿದೆ ಅಂತ ನೋಡೋಣ ಸರ್. ಅದು ಬೇರೆ ಇದೆಯಾ? ಇದು ಕಾಫಿಗೂ ಸಾಕಾಗಲ್ಲ. ಛೇ, ಏನ್ರಿ ಮಾಡೋದೀಗ? ಚಿಂತೆ ಮಾಡೋದು ಯಾಕೆ? ನಾನಿದ್ದೀನಲ್ಲ. ಈ ಸಲ ನೀನೇ ಗೆಲ್ಲುವಂತ ಎಲ್ಲ ಲಕ್ಷಣವೂ ಕಂಡು ಬರ್ತಾ ಇದೆ. ಒಳ್ಳೇದಾಗ್ತದೆ ಎಲ್ಲ ತಮ್ಮ ಆಶೀರ್ವಾದದಿಂದ ಗುರುಜಿ. ಆದ್ರೆ ನಿನ್ನ ಆರೋಗ್ಯದಲ್ಲಿ ಒಂದು ಚಿಕ್ಕ ಗಂಡಾಂತರ ಇದೆ. ಗುರುಜಿ, ಈ ಬಾರಿ 2ನೇ ಸಲ ಸ್ಟ್ರೋಕ್ ಆಗ್ತಿರೋದು. ನೀನು ಆತಂಕ ಪಡೋ ಅಗತ್ಯ ಇಲ್ಲ. ಆದ್ರೆ ನಿನ್ನ ಆಸೆಗಳ ಮೇಲೆ ಸ್ವಲ್ಪ ಹಿಡ್ತಾ ಇರ್ಬೇಕು. ಕೇಳಿಸ್ತಾ? ಗುರುಜಿ, ನಿನ್ನ ಆಸೆಗಳ ಮೇಲೆ ಕೊಂಚ ಹಿಡ್ತಾ ಇರ್ಲಿ. ಸರಿ 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 ಗುರುಜಿ. ಉತ್ತರದಲ್ಲಿ ಒಂದು ಶಕ್ತಿಶಾಲಿ ವಸ್ತು ಸಿಗ್ತದೆ. ಅದನ್ನೇನಾದ್ರೂ ನಿನ್ನ ಮನೆಯಲ್ಲಿ ಸ್ಥಾಪಿಸಿದೆ ಅಂತಾದ್ರೆ ನಿನ್ನ ಎಲ್ಲ ಕೆಲಸನೂ ಸುರಳಿತಾಗ್ತದೆ. ಆದ್ರೆ ಅದಕ್ಕೊಂದು ಸ್ವಲ್ಪ ಹಣ ಖರ್ಚಾಗ್ತದೆ. ಹಣ ಎಷ್ಟಾದ್ರೂ ಪರವಾಗಿಲ್ಲ ಗುರುಜಿ. ಈ ಸಾರಿ ಎಲೆಕ್ಷನ್ ಒಂದು ಸರಿಯಾದ್ರೆ ಸಾಕು. ಆಯ್ತು ಹಾಗಾದ್ರೆ. ಗುರುಜಿ, ಪಾದ ಸಾಷ್ಟಾಂಗ ನಮಸ್ಕಾರಗಳು. ಸರ್, ಟ್ಯಾಬ್ಲೆಟ್ಸ್. ಸರಿ ಸರ್, ನಾನು ನಾಳೆ ಬರ್ತೀನಿ. ಬರ್ತೀಯಲ್ಲ? ಅದೆಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರಿ ನೀವು? ಸರ್, ಅದು ಫಂಕ್ಷನ್ಗೆ 70,000 to 80,000 ಖರ್ಚಾಗ್ಬೋದು ಸರ್. ಅಷ್ಟೊಂದಾ? ಸಾಕು ಅಣ್ಣ, ಕಟ್ಔಟ್ ಚೆನ್ನಾಗಿದೆಯಲ್ಲ ಅಣ್ಣ? ಏನೋ ನನ್ನ ಮುಖ ನಾನೇ ನೋಡ್ಕೋಬೇಕಾ? ಹಾ, ಜನ ನೋಡ್ಬೇಕು. ಅಲ್ಲಿ ಗೇಟನ್ ಪಕ್ಕದಲ್ಲಿ ಎಲ್ಲಾದ್ರೂ ಕಟ್ಸು. ಹೋಗೋಗು. ತಗೊಂಡೋಗ್ರು, ಬೇಗ ತಗೊಂಡೋಗ್ರು. ಸರ್, ಅದೇ ಡೆಕೋರೇಷನ್ನು, ಸ್ಟೇಜು, ಬ್ಯಾನರ್ಸ್ ಎಲ್ಲ ಹಾಕಕ್ಕೆ ತುಂಬ ಖರ್ಚಾಗತ್ತೆ ಸರ್. ಬ್ಯಾನರ್ ಹಾಕ್ಸ್ತೀರಾ? ಹಾಂ ಸರ್, ಅದರಲ್ಲಿ ನಿಮ್ಮ ಫೋಟೋನು ಹಾಕಿಸ್ತೀವಿ ಸರ್. ಹೌದಾ? ಫೋಟೋನು ಹಾಕ್ಸ್ತೀರಾ? ಹಾಂ ಸರ್. 1 ಲಕ್ಷ ತಗೊಳ್ಳಿ. ಓಹ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಒಂದು ಹೆಲ್ಪ್ ಆಗಬೇಕಿತ್ತು. ಮತ್ತೇನು? ನನ್ನ ಟ್ರಾನ್ಸ್ಫರ್ ಬಗ್ಗೆ ಸ್ವಲ್ಪ ರೆಕಮೆಂಡ್ ಮಾಡಿದ್ರೆ. ಏನ್ರಿ ಅಷ್ಟು ಬೇಗ ನಮ್ಮೂರು ಬೇಜಾರಾಗುತ್ತಾ? ಚೇಚೆ, ಹಂಗೇನಿಲ್ಲ ಸರ್. ಮತ್ತೆ ಸ್ವಲ್ಪ ಪರ್ಸನಲ್ ರೀಸನ್ ಸರ್, ಮಾಡಿಕೊಟ್ರೆ ಹೆಲ್ಪ್ ಆಗುತ್ತೆ ಸರ್. ಮಾಡ್ಸೋಣ. ಆದರೆ ನೆನಪಿರ್ಲಿ, ಬ್ಯಾನರು, ಫೋಟೋ ಜೋರಿರಬೇಕು. ಆಯಿತು ಸರ್, ಚೆನ್ನಾಗಿರೋ ಫೋಟೋ ಇದ್ರೆ ಕೊಡಿ. ಚೆನ್ನಾಗಿದ್ದಾರಾ? ಶ್ರೀಮತಿ ಸತ್ಯವತಿ, ನಮ್ಮ ಸ್ಟೇಷನ್ನಲ್ಲಿ ಪೊಲೀಸ್ ಕುಟುಂಬದ ಆತ್ಮೀಯ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವು ದಯಮಾಡಿ ಬರಬೇಕು. ನಿಮ್ಮ ಆಗಮನಾಭಿಲಾಷಿ ಗೋವರ್ಧನ್. ಹೊರಗಡೆ ಕರ್ಕೊಂಡು ಹೋಗಿ ಅಂದ್ರೆ ಪೊಲೀಸ್ ಸ್ಟೇಷನ್ ಕರೀತಾ ಇದ್ದೀರಾ? ಬರೋದಿಲ್ಲ. ಅಯ್ಯೋ, ಹಂಗಂದ್ರೆ ಹೆಂಗೆ? ಈ ಫಂಕ್ಷನ್ ಮಾಡಿಸ್ತಿರೋದೇ ನಿನಗೋಸ್ಕರ.
ನಾನೇನಾದರೂ ಕೇಳಿದ್ನ ಫಂಕ್ಷನ್ ಮಾಡಿಸಿ ಅಂತ ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನಂತೂ ಬರೋದಿಲ್ಲ. ತಮಾಷೆ ಮಾಡಬೇಡ ನೀನು, ಎಲ್ಲರೂ ಬರ್ತಿದ್ದಾರೆ. ಅವ್ರಗಳ ಜೊತೆನೆ ಕುಣಿರಿ, ನಾನಂತೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲ್ಲ. ಏ ಮಲ್ಕೋ. ಗೋಪಿ ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ಆಚೆ ಕಟ್ಬಿಡು. ಸರ್, ಈ ಗಾಡಿಯನ್ನು ಪಾರ್ಕ್ ಮಾಡೋದು ಅಲ್ಲಿ ಹಿಂದೆ ಪಾರ್ಕ್ ಮಾಡೋದು. ಓಕೆ ಸರ್. ಮೌನ, ಈ ಹಾಡು ಸಾಕು ಅನ್ಸುತ್ತೆ ನೋಡ, ಚೆನ್ನಾಗಿದೆ. ಜಯ ಜಯರಾಮ, ಇದು ಭಕ್ತಿಗೀತೆ ಆಯ್ತಲ್ಲ. ಈ ಫಂಕ್ಷನ್ಗೆ ಸಾಕು ಅನ್ಸುತ್ತಪ್ಪ. ಸರ್, ಆತ್ಮೀಯ ಮಿಲನ ಕಾರ್ಯಕ್ರಮ, ಒಂದು ಮಿಲನ ಗೀತೆ ಇದ್ರೆ ಸೂಪರ್ ಆಗಿರುತ್ತೆ. ಮಿಲನ ಗೀತೆ? ಮಿಲನ ಗೀತೆ ನಮ್ಮಲ್ಲಿ ಇಲ್ವಲ್ಲ. ಒಂದು ಟ್ಯೂನ್ ಇದೆ, ಕೇಳ್ತೀರಾ ಸರ್? ಹೌದಾ, ಹಾಡು. ಹಾಂ. ತಂದ ನನ್ನ ತನನ ನನ ತಂದ ನನ್ನ ಹೆಂಗೆ? ಚೆನ್ನಾಗಿದೆ. ಥ್ಯಾಂಕ್ಸ್. ಇದಕ್ಕೊಂದು ಲಿರಿಕ್ಸ್ ಆಗಬೇಕಲ್ಲ. ನೀನೇ ಬರಿಬೇಕಪ್ಪ. ನಾನಾ? ಆಯ್ತು, ಬರೀಣ ಬಾ. ಮಾಡಿ. ಎಮ್ ಎಲ್ ಎ ಫೋಟೋ ಎಲ್ರು? ಹೆಸರು ಇಲ್ಲ. ಎಮ್ ಎಲ್ ಎದ ಫೋಟೋ ಬೇಕಿತ್ತು ಸರ್. ಹೇಳ್ಬೇಕಾರೆ ಗಮನ ಎಲ್ಲಿತ್ತು? ಇನ್ನು 10 ನಿಮಿಷದೊಳಗೆ ಫೋಟೋ ಅಲ್ಲಿ ಇರಬೇಕು. ಏನು? ಲೋ ಉಮೇಶ, ಫೋಟೋ ತಾನೇ? ಹಾಕ್ಸೋಣ ಬಿಡು. ಏನ ಬರ್ತಾರೆ ಬಿಡಿ ಸರ್. ಹೋಗ ಒಳಗೆ. ತಗೊಳ್ಳಿ ಸರ್. ಸರ್, ಆತ್ಮೀಯ ಮಿಲನ ಕಾರ್ಯಕ್ರಮದ ಉದ್ದೇಶ ಏನು ಸರ್? ನೋಡಿ, ಪೊಲೀಸ್ ಠಾಣಾ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾದ್ರೆ ಪೊಲೀಸ್ನವರುಗಳು ಬಹಳ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಫ್ಯಾಮಿಲಿಗಳನ್ನು ಒಟ್ಟುಗೂಡಿಸಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಠಾಣಾ ಮಟ್ಟದಲ್ಲಿ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಹಾಗಾಗಿ ಆ ಒಂದು ಕಾರ್ಯಕ್ರಮನ ಇವ್ರು ಮಾಡಿದ್ದಾರೆ. ಇದು ಭಾಳ ಒಳ್ಳೆ ಕಾರ್ಯಕ್ರಮ. ಸರ್, ನಿಮ್ಮ ಸಿಬ್ಬಂದಿಗಳ ಬೇರೆ ಎಲ್ಲ ಸಮಸ್ಯೆಗಳ ಬಗ್ಗೆ ಡಿಪಾರ್ಟ್ಮೆಂಟ್ ಗಮನ ಹರಿಸಿದ್ರೆ ಚೆನ್ನಾಗಿರುತ್ತೆ. ಅಂದರೆ 60% ಪೊಲೀಸ್ನವರಿಗೆ ಫಿಟ್ನೆಸ್ ಸಮಸ್ಯೆ ಇದೆ. ಅಂಕಿಅಂಶಗಳ ಪ್ರಕಾರ 80% ಪೊಲೀಸು ಡೆತ್ ಆಗ್ತಿರೋದು ಒಬೆಸಿಟಿಯಿಂದಾನೆ. ಇದಕ್ಕೇನಂತೀರಿ ಸರ್? ನೋ ನೋ ನೋ, ಅವ್ರ ಪೊಲೀಸರ್ ಫಿಟ್ ಆ್ಯಂಡ್ ಫೈನ್. ಅಲ್ಲಮ್ಮೆ ನೋಡಿ ಸರ್, ತಮ್ಮ ಹೆಲ್ತ್ನೇ ಕಾಪಾಡ್ಕೊಳ್ಳೋಕಾಗದೇ ಇದ್ದವರು ಸೊಸೈಟಿ ಹೆಲ್ತನ್ನ ಹೆಂಗ್ ಕಾಪಾಡ್ತಾರೆ ಸರ್? ಮಾತಾಡೋಣ ಸರ್. ಸಾಹೇಬ್ರು ಹೋಗ್ತಿದ್ದಾರೆ. ನನ್ನ ಟ್ರಾನ್ಸ್ಫರ್ ಬಗ್ಗೆ ಒಂದು 20 ಲಕ್ಷ ರೂಪಾಯಿ ದುಡ್ಡನ್ನ ಮೊದಲು ಅರೇಂಜ್ ಮಾಡ್ಕೋ, ಆಮೇಲೆ ನೋಡುವ. ಶ್ರೀಕಾಂತ್, ಗಾಡಿ ತೆಗೀರಿ. ನಾನು ಇವಳನ್ನ ನೋಡಕ್ ಹೋಗಿದ್ದಿನ
ಭಾಳ ಲೇಟಾಗಿ ಹೋಗಿತ್ತು ಸರ್. ನನಗೆ ಎಷ್ಟು ಹೊಟ್ಟೆ ಹಸ್ತಿತ್ತು ಅಂದರೆ ಹೋಗಿದ ತಕ್ಷಣ ನೀವು ಹುಡುಗಿ ತೋರಿಸ್ತಿರೋ ಇಲ್ವೋ ಮೊದಲು ನನಗೆ ಊಟ ಹಾಕಿ ಅಂದೆ. ಏನು ಅದ್ಭುತವಾಗಿ ಅಡುಗೆ ಮಾಡಿದ್ಲು ಅಂದರೆ ಮೊದಲನೇ ತುತ್ತು ತಿಂತಿದ್ದಂಗೆ ಅವತ್ತೇ ಫಿಕ್ಸ್ ಆಗಿಬಿಟ್ಟೆ ಸರ್, ಇವಳೇ ನನ್ನ ಹೆಂಡ್ತಿ. ನೀನ್ ಹೆಂಗಮ್ಮ ಇವನ್ನ ಒಪ್ಕೊಂಡೆ? ಅವ್ರು ಅವತ್ತು ಊಟ ಮಾಡ್ತಾ ಇದ್ದಿದ್ದು ನೋಡಿ ನನಗೆ ತುಂಬ ಇಷ್ಟ ಆದರು ಸರ್. ಹಲೋ, ಸ್ವಲ್ಪ ಗೋವರ್ಧನ್ಗೆ ಫೋನ್ ಕೊಡಮ್ಮ. ಅವ್ರು ಮಲಗಿದ್ದಾರೆ ಸರ್. ಸರಿ, ನಾಳೆ ಬೇಗ ಸ್ಟೇಷನ್ಗೆ ಬರ್ಬೇಕಂತ ಹೇಳ್ಬಿಡಮ್ಮ. ಹಾಂ ಸರಿ, ಹೇಳ್ತೀನಿ. ಮಗ ಬೇಗ ಕಸ ಕೊಡ್ತಿ, ಬಾಯಿ ಕಡೆ ಪೊಲೀಸ್ ಬೇಕು. ಬಂದೇಣ ಲೈವ್ ಹೋಗ್ತಿರ್ತಾನೆ. ಸಾರಿ ಸರ್, ಸಾರಿ ಸರ್. ಸರ್ ಸ್ವಲ್ಪ ವೇಯಿಂಗ್ ಮಿಷಿನ್ ತರಿಸಿ. ಸರ್ ವೇಯಿಂಗ್ ಮಿಷಿನ್ ಇಲ್ಲ ಸರ್. ವೇಯಿಂಗ್ ಮಿಷಿನ್ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ನಡೆಸ್ತೀರಿ? ಎಂತ ಬೇಕಿತ್ತೆ? ಅದು ಸ್ವಲ್ಪ ಹಾಗೆ ಸರ್. ನಿನ್ ತಲೆ ಕಾಯಿನ್ ಕಾಯಿನ್ ಯಾರಾದ್ರೂ ಇಲ್ವೇನ್ರಿ? ಸರ್ ಬರ್ಕೊಳ್ರಿ. 73. ನೆಕ್ಸ್ಟ್. ಐವತ್ತಾರು. ಎಪ್ಪತ್ತು. ಏಸೆ ಅವರಲ್ಲ, ನಾಚಿಕೆ ಆಗ್ಬೇಕು. ಐ ಆಮ್ ಏಜ್ 60. ನೆಕ್ಸ್ಟ್ ಮಂತ್ ರಿಟೈರ್ಡ್. ಸೊ ವಾಟ್? ನಥಿಂಗ್ ಸರ್. ಹೋಗಿ ನಿಂತ್ಕೊಳ್ಳಿ. ಹಲೋ, ಆ ಕಡೆ ಇಲ್ಲ, ಈ ಕಡೆ ನಿಲ್ಲಿ. ನೆಕ್ಸ್ಟ್ ಟೈಮ್ ಬನ್ನಿ. 78. ಜಸ್ಟ್ ಮಿಸ್. ಎಷ್ಟು ರೀ? 44. ಏನಮ್ಮ, ಊಟ ಏನಾದರೂ ಮಾಡ್ತೀಯಾ ಏನು? ಸರ್ ಸ್ಟೇಷನ್ ಊಟ ತಂದು ಚೆನ್ನಾಗಿ ತಿನ್ಬೇಕು. ಸರಿ, ಹೋಗಿ ನಿಂತ್ಕೋ. ಓ, ನಿಮ್ದೇನು ಬೇಡ, ಅಲ್ಲಿಗೆ ಹೋಗಿ. ಹಲೋ, ಅಲ್ಲಿ ಯಾರಲ್ಲಿ? ನೀವೇ ಬನ್ನಿ ಬನ್ನಿ. ನಾನಾ? ನೀವೇ ಬನ್ರಿ. ಒಂದು ನಿಮಿಷ ಸರ್. ಏನ್ರಿ ಜೋಬಲ್ ಬೇಕರಿನೇ ಇಟ್ಕೊಂಡವ್ರಿ?
ಬಿಡಲ್ಲ ಬಿಡಿ. ಹಾಂ ಸರ್. ಶೂ ಸಾಕ್ಸು. ಹಾಂ ಸರ್. ಶರ್ಟು ಪ್ಯಾಂಟು ಹಾಂ ಸರ್. ಏನಣೆ ಬರೋನು, ಬನ್ರಿ ಬೇಗ. ನೆನೆ ಜಾಮೂನ್ ಚೆನ್ನಾಗಿತ್ತಾ? ಸರ್ ಅದು ಈ ಮಿಷಿನ್ ಸರಿ ಇಲ್ಲ ಸರ್, ಜಾಸ್ತಿ ತೋರಿಸುತ್ತೆ. ಹೌದೇನ್ರಿ? ಈಗೆಲ್ಲ ಸರಿ ಮಾಡ್ತಿದ್ದೀವಿ ಸರ್. ಏನೋ ಸರಿ ಮಾಡಿಸಿದ್ಯಾ? ಇನ್ನೂ ಜಾಸ್ತಿನೇ ತೋರಿಸ್ತಾ ಇದೆ ಇಲ್ಲಿ. ಇವನ್ ಮಾವನೇ ಅಲ್ವಾ ಆರ್ಕೆಸ್ಟ್ರಾ ನಡೆಸೋದು? ನೀವು ಅವ್ರ ಜೊತೆನೆ ಹೋಗ್ಬಿಡಿ. ಯಾಕೆ ಪೊಲೀಸ್ ಎಲ್ಲ ನಿಮ್ಗೆ? ಯಾಕೆ ಕೇಳ್ತಿದ್ದೀನಿ ಗೊತ್ತಾಯ್ತಲ್ಲ? ಮಿಮಿಕ್ರಿ ತುಂಬಾ ಚೆನ್ನಾಗಿ ಮಾಡ್ತೀರಲ್ಲ, ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ನಿಮ್ಗೆ. ಸಿಳ್ಳೆ ಚಪ್ಪಾಳೆ ಎಲ್ಲ ಬಹಳ ಹೊಡಿತಿದ್ರು ಸರ್. ಅದು ನೋಡೋಣ ನಿಮ್ ಫಿಟ್ನೆಸ್ಗೆ ಎಷ್ಟು ಬರುತ್ತೆ ಅಂತ. ಅದು ಸಿಟಪ್ ಮಾಡಿ. ಕಮಾನ್ ಬಾಯ್ಸ್, ಚಪ್ಪಾಳೆ ಸಿಳ್ಳೆ ಹೊಡೀರಿ, ಹೊಡೀರಿ ಹೊಡೀರಿ. ತೋರ್ಸ್ರಿ ಬಂದು. ನೋಡಿದ್ರಾ? ಈಗ ಮಾಡಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಡಿಪಾರ್ಟ್ಮೆಂಟ್ಗೆ ಅವಮಾನ. ನೀವು ಕೂಡ. ನಿಮ್ನೆಲ್ಲ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಇವನ್ ಯಾಕೆ ನಗ್ತಾವನೆ? ಅಳ್ತಾವನೆ. ಸರ್, ಎಲ್ಲರನ್ನು ಸಸ್ಪೆಂಡ್ ಮಾಡಿದ್ರೆ ಸ್ಟೇಷನ್ ನಡೆಸೋದು ಹೇಗೆ ಸರ್? ರೇ, ಇವ್ರನ್ನೆಲ್ಲ ಇಟ್ಕೊಂಡು ಏನ್ ಪೊಲೀಸ್ ಸ್ಟೇಷನ್ ನಡೆಸ್ತೀರಿ? ಇವರೆಲ್ಲ ಉಪಯೋಗ ಇಲ್ದವ್ರು. ಹಾಗಲ್ಲ ಸರ್, ಸ್ವಲ್ಪ ಟೈಮ್ ಕೊಟ್ಟು ನೋಡಿ. ಮೂರು ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಫಿಟ್ ಆಗಿ ಸರಿಯಾಗಿ ಬಂದ್ರ ಸರಿ, ಇಲ್ಲ ಅಂದ್ರೆ ಐ ವಿಲ್ ಡಿಸ್ಮಿಸ್ ಆಲ್ ಆಫ್ ಯು. ಇದು ನಮ್ಮ ಇಲಾಖೆಯ ಘನತೆಗೆ ಸಂಬಂಧಪಟ್ಟಂತ ವಿಚಾರ. ಸೊಸೈಟಿನ ತಿದ್ದೋಕ್ ಮೊದಲು ನಮ್ಮನ್ನು ನಾವು ತಿದ್ಕೋಬೇಕು. ಇನ್ನು ಫಿಟ್ನೆಸ್ ಅನ್ನುವಂಥದ್ದು ಏನಿದೆಯಲ್ಲ, ಅದನ್ನ ನನ್ನ ಡಿವಿಷನಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಈ ಫಿಟ್ನೆಸ್ ರೂಲ್ ಅಪ್ಲೈ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮತ್ತೆ ಅದನ್ನು ನಾನು ಖಂಡಿತವಾಗ್ಲೂ ಮಾಡಿ ಒಂದು ಡಿಸಿಪ್ಲಿನ್ಗೆ ತರೋದಕ್ಕೆ ನಾನು ಪ್ರಯತ್ನಿಸ್ತೀನಿ. ಥ್ಯಾಂಕ್ ಯು. ಟಿವಿಲೆಲ್ಲ ಬಂದಿರುತ್ತೆ, ಸೋಷಿಯಲ್ ಮೀಡಿಯಲ್ಲೂ ವೈರಲ್ಲು. ನಿಮ್ಮ ತಲೆ ಎತ್ಕೊಂಡು ಹೆಂಗೆ ಓಡಾಡೋದು? ಈ ಫಂಕ್ಷನ್ ಐಡಿಯಾ ಕೊಟ್ಟಿದ್ದು ಯಾರು ಸರ್? ಇನ್ಯಾರು? ಗೋವರ್ಧನ್ ಎಲ್ಲ ಯಾಕೆ ಬೇಕು? ಏನು ಸರ್ ಇದೆಲ್ಲ? 3 ತಿಂಗಳಲ್ಲಿ ಹೆಂಗೆ ಸರ್ ಸಣ್ಣ ಆಗಕ್ಕಾಗತ್ತೆ? ನನಗಿದೆಲ್ಲ ಏನು ಮ್ಯಾಟ್ರ್ ಆಗಲ್ಲ ಬ್ರದರ್. ಮುಂದಿನ ತಿಂಗಳು ರಿಟೈರ್ಡ್ ಆಗುತ್ತೆ. ನಾನಿನ್ ಬರಲಾ? ನೀವು ರಿಟೈರ್ಡ್ ಆಗ್ತೀರಾ, ನಾನು ಡಿಸ್ಮಿಸ್ ಆಗ್ತೀನಿ. ಹಂಗೆ ಊರ ಕಡೆ ಏನಾದರೂ ನೋಡ್ಕೋತೀನಿ ಸರ್. ಏನಾದರೂ ಒಂದು ಬದುಕಿಗೆ ಮಾಡಲೇಬೇಕಲ್ಲ, ಮಾಡು. ಸರಿ ಸರ್, ಹೋಗ್ತಾ ಮನೆಯವ್ರಿಗೂ ಒಂದು ಸ್ವಲ್ಪ ಡ್ರಾಪ್ ಮಾಡೋಗಿ ಸರ್. ನನ್ನ ಗಾಡಿ ಹಳೇದು, ಇಬ್ಬರು ನಡೆಯೋದಿಲ್ಲ.
ಏನಿವತ್ತು ಲೇಟ್ ಆಗೋಯ್ತು? ಊಟ? ಇನ್ಮೇಲೆ ನಾನು ಊಟ ಮಾಡಲ್ಲ. ನ್ಯಾಚುರೋಪತಿ ಸೆಂಟರ್ ಇದೆ, ನೀವು ಅಲ್ಲಿ ಹೋಗಿ. ಅಲ್ಲಿ ನನ್ನ ಸ್ನೇಹಿತಿದ್ದಾರೆ, ನಾನು ಹೇಳ್ತೀನಿ. ಹಾಂ, ಸರ್ ಮತ್ತೆ ವಿಶೇಷ? ಕಾಫಿ ಟೀ ಏನಾದರೂ ತಗೋತೀವಿ? ಬೇಡ ಬೇಡ ಸರ್, ನಂಗೊಂದು ಟೀ. ಹಾಂ, ಟೀ ಕುಡಿಯೋಣ. ನೋಡು, ಅವ್ರಿಗೊಂದು ಟೀ, ನನಗೊಂದು ಟೀ. ನಾನು ಸರ್? ಹಾಂ, ನೀನೇ ಹೋಗು. ಹಲೋ, ನನಗೊಂದು ತಂದ್ಬಿಡಿ. ಸರಿ ಸರ್. ಸರಿಗೊಂದು ಶುಗರ್ಲೆಸ್ಸು. ಹಾಂ, ಗೊತ್ತಾಯ್ತಲ್ಲ, 2+1 ಲೆಸ್ಸು. ತುಂಬ ದಿನ ಆಗಿತ್ತು ನಿಮ್ಮ ನೋಡಿ. ಹೇಳಿ ಸರ್, ಏನಾಗಬೇಕಿತ್ತು? ಒಂದು ವಿಚಾರ ಮಾತಾಡೋದಿತ್ತು. ಹೇಳಿ. ಒಂದು ನಿಮಿಷ. ನೀವೆಲ್ಲ ಹೊರಗೋಗಿ. ಆಯ್ತು ಸರ್. ಏನು ಸರ್ ಅದು? ರೈಸ್ ಪುಲ್ಲಿಂಗ್ ಕೇಸ್ ಅನ್ಸುತ್ತೆ. ಹಂಗಂದ್ರೆ ಹೇಳಿ ಸರ್, ಹೇಳ್ತೀನಿ ಬಾ. ನಿನ್ನೆ ಸಂಜೆ ಗುರೂಜಿ ಕಡೆಯವನು ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಬಂದಿದ್ದ. ನೋಡೋಕೆ ಬೆಳ್ಳಗಿದ್ದ, ಇರಬಹುದೇನೋ ಅನ್ಕೊಂಡೆ. ಗುರೂಜಿ ಕಳಿಸಿರೋದು ಅಂತೇಳಿ ಒಂದು ವಸ್ತು ತೋರಿಸ್ದ. ಇದು ಸಿಗೋದು ತುಂಬಾ ಅಪರೂಪ. ಫಾರಿನ್ನಲ್ಲಿ ಇದಕ್ಕೆ 100 ಕೋಟಿ ಬೆಲೆ. ಗುರೂಜಿ ಹೇಳಿರೋದಕ್ಕೆ ಇದು ನಿಮಗೆ ಸಿಗ್ತಾ ಇದೆ. ಸಿಟ್ಲು ಬಡ್ದಿರೋದ್ರಿಂದ ಇದಕ್ಕೀಗ ಅದ್ಭುತವಾದ ದೈವಶಕ್ತಿ ಬಂದಿದೆ. ಅದಕ್ಕೆ ಇದ್ರ ಮೇಲಿರೋ ರಕ್ಷಾ ಕವಚನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಅದರ ಶಕ್ತಿನ ನಿಮ್ಮಿಂದ ತಡ್ಕೊಳಕ್ಕಾಗಲ್ಲ. ಅದರದೊಂದು ಚಿಕ್ಕ ಡೆಮೋ ತೋರಿಸ್ತೀನಿ ಅಂತೆಲ್ಲ ಹೇಳಿ ಅವನ ಹತ್ರ ಇರೋ ಅಕ್ಕಿ ಮೇಲೆ ಈ ವಸ್ತುನ ಆಡಿಸ್ತಾ. ಆಗ ಅಕ್ಕಿ ಬಂದು ಇದ್ರ ಮೇಲೆ ಹೆಂಗ್ ಅಂಟ್ಕೊಂಡು ಅಂದ್ರೆ, ಆಮೇಲೆ ಅಂತ ಚಂಬಲ್ಲಿ ದೈವಿಕ ಶಕ್ತಿ ಇರುತ್ತೆ, ಮನೇಲಿಟ್ರೆ ಅದೃಷ್ಟ ಬರುತ್ತೆ, ಐಶ್ವರ್ಯ ಬರುತ್ತೆ ಅಂತೆಲ್ಲ ಹೇಳಿ ನಂಬಿಸ್ತಾರೆ. ಆಮೇಲೇನು ಚಂಬೆ. ಗುರೂಜಿಗೆ ಫೋನ್ ಮಾಡಿದ ಮೇಲೆನೆ ನಿಜವಾದ ವಿಷಯ ಗೊತ್ತಾಯ್ತು. ಸರ್, ದುಡ್ಡು ನನಗೆ ಕೊಟ್ರಾ? 50 ಲಕ್ಷ ರೂಪಾಯಿ ಅಡ್ವಾನ್ಸ್ ಬೇಕು ಅಂತ ತಗೊಂಡೋಗಿದ್ದಾನೆ. 50 ಲಕ್ಷನ ವಾಪಸ್ ಸಿಗಲ್ಲ ಅಂತೀರಾ? ತುಂಬ ಕಷ್ಟ. ಏನಾದರೂ ಮಾಡಿ. ಇದನ್ನ ಕೇಸ್ ಮಾಡೋಕ್ಕಾಗಲ್ಲ. ಮಾಡಿದ್ರೆ ನಿಮ್ಮ ಮೇಲೂ ಮಾಡಬೇಕಾಗತ್ತೆ. ನಮ್ಮೆಲ್ಲ ಎಲೆಕ್ಷನ್ ಫಂಡಿಂದ ತೆಗೆದುಕೊಟ್ಬಿಟ್ಟಿದ್ದೀನಿ. ಡೋಂಟ್ ವರಿ ಸರ್, ಇದನ್ನ ಅನ್ಅಫಿಷಿಯಲ್ ಆಗಿ ಹ್ಯಾಂಡಲ್ ಮಾಡೋಣ. ನಿಮ್ಮ ದುಡ್ಡನ್ನ ವಾಪಸ್ ಕೊಡಿಸೋದು ನನ್ನ ಜವಾಬ್ದಾರಿ. ಇದೊಂದು ಸಹಾಯನ ನೀನು ನನಗೆ ಮಾಡಿಕೊಟ್ರೆ ನಿನ್ನ ಎಲ್ಲ ಕೆಲಸಗಳನ್ನ ನಾನು ಮಾಡಿಕೊಡ್ತೀನಿ. ಅವ್ನು ಡೀಟೇಲ್ಸ್ ಕೊಡಿ ಸಾಕು. ಸ್ವಿಚ್ ಆಫಾ ಸರ್? ಹಾಂ ಸರ್, ಇದೊಂದು ಕೇಸ್ ನನಗೆ ಕೊಟ್ಟು ನೋಡಿ ಸರ್. ಅವನು ಎಲ್ಲಿದ್ರು ನಾನೇ ತಗೊಂಡು ಬರ್ತೀನಿ. ನೈಸ್ ಟು ಮೀಟ್ ಯು. 3 ದಿವಸ ಆಯ್ತು ಗುರು, ಉಪ್ಪು ಖಾರ ಇಲ್ಲ, ನಾಲ್ಗೆಲ್ಲ ನಗದು ಬಿದ್ದೋಗ್ಬಿಟ್ಟವೆ. ಹೌದು, ಇವತ್ತೇನೋ ಸ್ಪೆಷಲ್ ಇದೆ ಅಂತೆ, ನೋಡೋಣ. ಹೌದಾ? ಹೌದು. ಇವತ್ತೇನು ಸ್ಪೆಷಲ್ ಇಲ್ವಾ? ಅಲ್ಲಿದೆಯಲ್ಲ. ವಾಹ್, ಬಟರ್ ಫ್ರೂಟ್ ಜ್ಯೂಸ್ ಅನ್ಸುತ್ತೆ.
ಅದಕ್ಕಾಗಿ ಸೆಟ್ರು ಕುಡಿಬೇಕು, ಚೆಲ್ಲಂಗಿಲ್ಲ. ಏನಾಯ್ತು ನಿಮಗೆ? ಆಗಲ್ಲ ಬಾ, ನನ್ನ ಕೈಲಿ ಆಗಲ್ಲ. ಯಾಕಂದ್ರೆ ಬಂದ ಇಲ್ಲಿಗೆ ಅಮ್ಮ ಆಗಲ್ಲ. ಬಾಗುರು ಮಾಡ್ಕೊಂಬರೋಣ, ತಲೆ ಹಾಳಾಗೋಗಿದೆ. ಸುಮ್ಮನೆ ಗುರು ನೋಡೋಣ, ಒಳಗಾಗ್ತಾರೆ. ಯಾರಿಲ್ಲ ಬಾಗುರು. ಸರಿ ಬಾ. ಪೊಲೀಸ್ ಗೊತ್ತಾ? ನಾನು ಬಿಡ್ರಿ ಬಾ. ಕಾಗಿದ್ವಾ ನಡಿಯ ಸರ್ ಪ್ಲೀಸ್ ಮನೆಗೆ ಹೋಗ್ಬಿಡ್ತೀನಿ ನಡೆಯಲೇ ಸರ್. ಒಳಗಡಿ. ಇನ್ನೊಂದ್ಸಲ ತಪ್ಸ್ಕೊಂಡ್ರೆ 30 ದಿನ ಆದ್ರೂ ಆಚೆ ಬಿಡಲ್ಲ. ಸರ್ ಪ್ಲೀಸ್ ಸರ್ ಮಲ್ಕೊಳ. ಒಂದ್ಸರಿ. ಎಲ್ಲೋದ್ರು ಇಲ್ಲ. ಚುಂಬ ರೈಸ್ ಪುಲ್ಲರ್. ಏಯ್, ಏನ್ ಕಿಸಿತಿದ್ಯಾ? ಸರ್ ಪ್ಲೀಸ್ ತಲೆಗೆ ಹೊಡಿಬಿಡಿ. ತಲೆಗೆ ಹೊಡಿಬಾರ್ದ ಮಗ್ನೆ? ಸರ್ ಹೇಳ್ತಾ ಇದ್ದೀನಿ, ಚೆನ್ನಾಗಿರಲ್ಲ. ಏಯ್, ಏನೋ ನನಗೆ ರೋಪಾಕ್ತ್ಯಾ? ಏನ್ ಮಾಡ್ತಿದ್ದೀರ ಇಲ್ಲಿ? ಎಲ್ರು ಹೊರಗೆ ಹೋಗಿ. ದುಡ್ಡು? ಯಾವ ದುಡ್ಡು? ಅದೇ 50 ಲಕ್ಷ. 50 ಲಕ್ಷ? MLA ನೀವೆಲ್ಲೋ ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ಕ್ಲೋಸ್ ಮಾಡ್ರು ಸರ್. ಎಲ್ಲರನ್ನು ಹೊರಗಡೆ ಕಳಿಸಿ ಬಾಗ್ಲಾಕ್ಬೇಕಿದೆ ಸರ್. ನಿಂಗೆ ಹಂಗೆ ಗೊತ್ತಾಗಲ್ಲ ಸರ್. ಸಾರಿ 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 ಸಾರಿ.
ಹತ್ರ ಬಂದ್ರೆ ಸುಟ್ ಬಿಡ್ತೀನಿ. ಹತ್ರ ಬರ್ಬಿಡಿ, ಬೇಡ, ಶೂಟ್ ಮಾಡ್ಬಿಡ್ತೀನಿ. ಹೇ ಹಾಂ ಸರ್. ಎಬ್ಸ್ರಿ ಅವನ್ನ. ಹಾಂ. ಹೇ ಲೇ ಇಲ್ಲಿ ನೋಡ. ಹೇ ಸರಿಗೆ ಎಬ್ಸ್ರಿ. ಹೇ ಹೇ ಉಸಿರು ನೋಡ್ರಿ. ಆಯ್ತು ಸರ್. ನೀವೆಲ್ಲ ಇಲ್ಲಿಂದ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟವರು. ಮುಂಚೆ ನಾನು ಕೂಡ ಅದನ್ನೇ ಮಾಡಿದ್ದೆ. ಈಗ ನೋಡಿ ಸರ್, ನಾನು ನಿಮ್ಮ ಥರ ಆಗಬೇಕು ಸರ್. ಕಷ್ಟ. ಯಾಕೆ? ಎಲ್ಲಿವರೆಗೂ ನಿಮ್ಮಲ್ಲಿ ದೃಢ ಸಂಕಲ್ಪ ಬರಲ್ವೋ ಅಲ್ಲಿವರೆಗೂ ಕಷ್ಟ. ದೃಢ ಸಂಕಲ್ಪ, ದೃಢ ಸಂಕಲ್ಪ, ದೃಢ ಸಂಕಲ್ಪ, ದೃಢ ಸಂಕಲ್ಪ, ದೃಢ ಸಂಕಲ್ಪ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಆಸೆ ಬಿಡಬೇಕು. ಅಂದ್ರೆ ಕಣ್ಮುಚ್ಚಿ ನಿಮ್ಮ ಮನಸ್ಸಲ್ಲಿಗ ಯಾವ ಫುಡ್ ಏನು ಬರ್ತಿದೆ ಪೂರಿ ಬಿಡಬೇಕು, ಮಸಾಲೆ ದೋಸೆ ಬಿಡಬೇಕು, ಜಾಮೂನು ಬಿಡಬೇಕು, ಬಿರಿಯಾನಿ ಡಾಕ್ಟ್ರೆ ಎಲ್ಲ ಬಿಡ್ಬೇಕ್ರಿ, ಎಲ್ಲ ಬಿಡಬೇಕು. ಇನ್ನು ಮುಂದೆ ಕಣ್ಣು ಮುಚ್ಚಿದ್ರು ಕಣ್ ತೆಗೆದ್ರು ಸೊಪ್ಪು ತರಕಾರಿ ಅಷ್ಟೇ ನಿಮ್ಮ ಮನಸ್ಸಲ್ಲಿ ಬರಬೇಕು. ಇದಕ್ಕಿಂತ ಜೀವ ಬಿಡೋದು ವಾಸಿ. ಗೊತ್ತಾಯ್ತಲ್ಲ ಏನ್ ಬಿಡಬೇಕು ಅಂತ. ಎಲ್ರು ಬನ್ನಿ, ಚಕಪ್ ಕರಿತಿದ್ದಾರೆ. ಓ 900 ಗ್ರಾಮ್ ಕಡಿಮೆ ಆಗಿದೆ. ವೆರಿ ಗುಡ್ ಡಾಕ್ಟ್ರೆ. ನಾನು ಬಂದು 1 ವಾರ ಆಯ್ತು. ದಟ್ಸ್ ಓಕೆ. ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತಾ ಇದೆ. ಡಯಟ್ ಕಂಟಿನ್ಯೂ ಮಾಡಿ. ಓಕೆ ಸರ್, ನಿಮ್ಮನ್ನು ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ನನ್ನನ್ನ? ಹಾಂ ಸರ್. ಹಾಯ್ ಸರ್. ಇನ್ನೂ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಪೂರ್ತಿ ಸಣ್ಣ ಆಗಿನೇ ಬರ್ತಿದ್ನಪ್ಪ. ಸಾಹೇಬ್ರು ಅರ್ಜೆಂಟಾಗಿ ಕರ್ಕೊಂಬನ್ನಿ ಅಂದ್ರು ಸರ್, ಅದಕ್ಕೆ ಬಂದೆ. ಎಲ್ಲಿ ಸಿಗ್ದ ಅವನು? ಬಸ್ ಸ್ಟ್ಯಾಂಡಲ್ಲಿ ಸರ್. ಬಸ್ ಸ್ಟ್ಯಾಂಡ್ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಸರ್, ಇದ್ದಕ್ಕಿದ್ದಂಗೆ ಎಲ್ರಿಗೂ ಹೊಡೆಯಕ್ಕೆ ಶುರು ಮಾಡ್ಬಿಟ್ಟ. ಏನ್ ಫೈಟಿಂಗ್ ಅಂತೀರಾ? ಗಣಪತಿ ಸರ್ ಕೈಲಿ ಚೋಮ್ ಸಿಕ್ತು ನೋಡಿ. ಸತ್ತೋಗ್ಬಿಟ್ನಾ? ನಾವು ಹಂಗೆ ಅನ್ಕೊಂಡ್ವಿ ಸರ್. ಸರ್ ಬದುಕಿದಾನೆ. ಎತ್ತರ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಯಾರು ಸರ್ ನೀವೆಲ್ಲ? ಏನಾಯ್ತು ಡಾಕ್ಟರ್ ನನಗೆ? ಬೈಕ್ ಆಕ್ಸಿಡೆಂಟಲ್ಲಿ ಬಿದ್ದೋಗ್ಬಿಟ್ಟು ನಾನು ನೀವೆಲ್ಲ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನೀವೆಲ್ಲ ತುಂಬ ಒಳ್ಳೆ ಜನ. ಡಾಕ್ಟರ್, ನಾನು ಹೋಗ್ಬೋದಲ್ಲ? ಹೋಗ್ಬೋದು. ಸರ್ ಸ್ವಲ್ಪ ಇರಿ. ಸರ್ ತಪ್ಪಿಸ್ಕೊಂಬಿಟ್ರೆ
ಸರ್ ಓಡೋಗ್ಬಿಡ್ತಾನೆ ಸರ್. ನಮ್ಮ ಮನೆ ಎಲ್ಲಿದೆ? This is the case of retrograde amnesia. ನೋಡಿ ಇಲ್ಲಿಗೆ ಬಲವಾಗಿ ಪೆಟ್ಟು ಬಿದ್ದಿದೆ, ಅದರಿಂದನೇ ಹೀಗಾಗಿರೋದು. ಏನಾಗಿದೆ ಸರ್? ಅವ್ರನ್ನ ಕೇಳಿ, ಹೇಳ್ರಿ. ನಿಮ್ ಗೂಗಲ್ ಏನ್ ಹೇಳುತ್ತೆ ಹೇಳಿ. Retrograde amnesia describes amnesia where you can't recall memories that were formed before the event that caused the amnesia. It usually affects recently stored past memories, not memories from years ago. ಹಂಗಾದ್ರೆ ಅವನಿಗೆ ಹಳೇದೆಲ್ಲ ನೆನಪೇ ಇಲ್ವಾ? ಇಲ್ಲ ಸರ್. ಡಾಕ್ಟರ್ ನಾಟಕ ಮಾಡ್ತಿದ್ರೆ ಅದು ಇದರಲ್ಲಿ ಗೊತ್ತಾಗೋದಿಲ್ಲ. ಹಾಗಾದ್ರೆ ಬೇರೆ ದಾರಿ ಏನಾದ್ರು ಇದೆಯಾ ಡಾಕ್ಟ್ರೆ? ದಾರಿ ಇದೆ, ಮಂಪರ್ ಪರೀಕ್ಷೆ ಮಾಡಿಸ್ಬೋದು. ಹಾಂ, ಕೋರ್ಟ್ನಿಂದ ಪರ್ಮಿಷನ್ ಲೆಟರ್ ತರಬೇಕು ಅಷ್ಟೇ. ಡಾಕ್ಟ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ವಾ? ರೀ ಹೇಳ್ರಿ, ಟ್ರೀಟ್ಮೆಂಟ್ ಅಂತೆ. ಸರ್ ಅಷ್ಟೆಲ್ಲ ಇನ್ಫಾರ್ಮೇಶನ್ ಇದರಲ್ಲಿ ಇಲ್ಲ ಸರ್. ಅಬ್ಬಾ, ನಮ್ಮ ಪುಣ್ಯ, ನಿಮ್ಮಲ್ಲಿ ನೀವೇ ಸ್ವಲ್ಪ ಸೆನ್ಸಿಬಲ್ ಅನ್ಸುತ್ತೆ. ಇಂಥವರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಕೋಮಾಗೋಗೋ ಹೋಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಅವ್ರಿಗೆ ಒಳ್ಳೆ ಮನೆ ವಾತಾವರಣ ಬೇಕು, ಪ್ರೀತಿಯಿಂದ ನೋಡ್ಕೊಂಡವ್ರು ಬೇಕು. ಬೇಗ ರೆಡಿಯಾಗಿ ಬಂದ್ಬಿಡಿ ಸರ್. ಏಯ್, ಏನು ಮಕ ನೋಡ್ತೀಯಾ? ಕಣ್ಣು ಕಿತ್ತು ಬಿಡ್ತೀನಿ. ನೋಡೋದು ಈಗ ನಾನೇನು ಮಾಡ್ಬೇಕು ಸರ್? ಗೋವರ್ಧನ್, ಒಂದು 3-4 ದಿವಸ ನಿಮ್ಮ ಮನೇಲಿ ಇಟ್ಕೊಂಡು ದುಡ್ಡು ಎಲ್ಲಿದೆ ಅಂತ ಒಂದು ಬಾಯಿ ಬಿಡಿಸಿ. ಸರ್ ಮನೆಯಲ್ಲಿ ನೋಡಿ, ಯಾವುದೇ ಕೇಸ್ ಇಲ್ಲದೆ ಯಾರಾದರೂ ಸ್ಟೇಷನಲ್ಲಿ ಇಟ್ಕೊಳ್ತಾರೆ ಅವ್ರನ್ನ, ನಿಮ್ಗೆ ಗೊತ್ತಲ್ವಾ? ಅದಲ್ಲದೆ ಇತ್ತೀಚೆಗೆ ನಮ್ಮ ಸ್ಟೇಷನ್ ಮೇಲೆ ಕೆಲವು ಕೆಟ್ಟ ದೃಷ್ಟಿಗಳು ಬೀಳ್ತವೆ. ಸರ್, ಬಿಸಿ ಬಿಸಿ ಸಮೋಸ. ತಗೊಳ್ಳಿ, ಬಿಸಿ ಇದೆಯಂತೆ. ಬೇಡ ಸರ್, ಆಯಿಲ್. ಬೇಡ. ಸರಿ. ಗೋವರ್ಧನ್, ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸಸ್ಪೆನ್ಷನ್ ಬಗ್ಗೆ ತಾನೇ, ಅದೇನಿದ್ರು ಅದರ ಜವಾಬ್ದಾರಿ ನಂದು. ನಾವಾದರೆ ರಫಾಗಿ ಹ್ಯಾಂಡಲ್ ಮಾಡ್ತೀವಿ. ನೀವು ಹಂಗಲ್ಲ, ಯಾವುದೇ ಕೇಸ್ ಆದರೂ ಈಸಿಯಾಗಿ ಬರೀ ಮಾತಲ್ಲೇ ಮುಗಿಸ್ಬಿಡ್ತೀರಾ. ಹಂಗಂತ ನಮ್ಮ ಸ್ಟೇಷನಲ್ಲೆಲ್ಲ ಹೇಳ್ತಿದ್ರು. ಸರ್, ಆದರೂ ಒಬ್ಬ ಕ್ರಿಮಿನಲ್ನ ಮನೇಲಿ ಹೇಗೆ? ಅವನೀಗ ಮಗು ಥರ ಗೋವರ್ಧನ್. ಇದ್ಯಾಕೋ ಒಬ್ರು ಕೈಗಂಟಿರೋ ರಕ್ತನ ಇನ್ನೊಬ್ರು ಮೈಗೊರ್ಸ್ದಂಗಿದೆ.
ಪಾಪ ಗುರು, ಗೋವರ್ಧನ್ ಒಳ್ಳೆ ಮನುಷ್ಯ ಅಲ್ವಾ? ಅದೇ ಪ್ರಾಬ್ಲಮ್ ಅಣ್ಣ. ನೀನೆಷ್ಟು ಒಳ್ಳೆನಾಗಿರ್ತೀಯೋ ಜನ ನಿನ್ನ ಅಷ್ಟು ಉಪಯೋಗಿಸ್ಕೊಳ್ತಾರೆ. ಅದು ಸರಿನೇ. ಓಯ್, ಆ ಬೆಲ್ಟ್ ಹೆಂಗ್ ಬಂತಲ್ಲಿಗೆ? ನಂಗೆ ಗೊತ್ತಿಲ್ಲ. ಸರ್ ಏನೋ ಮಾಡಿದೆ? ಏನೋ ಮಾಡಿದೆ? ಏನು ಮಾಡಿಲ್ಲ ಸರ್. ಯಾರು ಸರ್ ನೀವೆಲ್ಲ? ಯಾಕೆ ಸರ್ ನಂಗೆ ಹೊಡಿತಿದ್ದೀರಾ? ಹೊಡಿಲಿಲ್ಲ ಸರ್, ನಾನು ಹಿಂಗಂದೆ ಅಷ್ಟೇ ಸರ್. ಹೆಂಗೆ? ಹಿಂಗಂದೆ ಸರ್. ಏಯ್, ಉರಿಸ್ಬೇಡ, ಹೋಗ್ತಾ ಇರು. ಬ್ರದರ್, ಸ್ವಲ್ಪ ದಿವಸ ನಾವಿಲ್ಲಿ ಸಿಗೋದು ಬೇಡ. ಯಾಕೆ? ಅಲ್ಲಲ್ಲಿ ಗಣೇಶ್ ಹಬ್ಬಕ್ಕೆ 2 ವಾರ ಉಳಿತು. ಪ್ರಾಕ್ಟೀಸ್ ಕತೆ ಏನು? ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ಕೆಲಸ ಬಂದಿದೆ. ಏನು? ಹೇಳಕ್ಕಾಗಲ್ಲ. ಮಜಾ ಕೇಳಿದೆ. ಟಾಪ್ ಸೀಕ್ರೆಟ್. ಅಬ್ಬೋ, ಆತ ಬಿಡಲೆ. ಇದು ಸುಜಾ ಒಂಚೂರು ಎಣ್ಣೆ ಇಡ್ಲೇನಾ? ಮೂರ್ತಿನ ಯಾಕು? ನನ್ನ ಮಕ್ಕಳು ಕೇರೆ ಮಾಡ್ತಾ ಇಲ್ವಲ್ಲ. ಯಾಕು ಯಾರಿಗೂ ಹೇಳಲ್ಲ ಅಂದ್ರೆ? ಯಾರಿಗೂ ಗೊತ್ತಾಗಲ್ಲ ಸತ್ಯ. ನೀನ್ ಹೆದರ್ಕೋಬೇಡ, ಮಾವಂಗೂ ಹೇಳಿದ್ದೀನಿ ಯಾರಿಗೂ ಹೇಳ್ಬೇಡಿ ಅಂತ. ಸತ್ಯ, ಇಷ್ಟೆಲ್ಲ ಅಡುಗೆ ಮಾಡಿದ್ಯಾ? ಆ ನುಗ್ಗೆಕಾಯಿ ಸಾಂಬಾರು ಸ್ವಲ್ಪ ಸ್ಮೈಲ್ ಮಾಡ್ಕೊ. ಇವತ್ತೇನೋ ಕಾದಿದೆ. ಆಂಟಿ, ಸ್ವಲ್ಪ ನೀರು ಕೊಡ್ತೀರಾ? ಸುಮ್ಮನೆ ಇರ್ಗುರು, ಏನೋ ವರ್ಕೌಟ್ ಮಾಡ್ತಾ ಇದ್ದೀನಿ. ದೊಡ್ಡ ಮಗ ಅಕ್ಕಾದ್ರೂ ಅನ್ಬೋದಿತ್ತು. ಸತ್ಯ ಸತ್ಯ, ನನ್ನ ಮಾತು ಕೇಳೋ. ಅದು ಏನು ಅಂದರೆ ನಾನು ಹೊರಟೆ ಬಿಟ್ಟೆ. ಒಂದು ನಿಮಿಷ ಇರೋ ಪ್ಲೀಸ್. ಮಾತು ಕೇಳೋ. ನೀನು ಓಡಾಡ್ತಿದ್ರೆ ನಾನು ಹೇಳೋದಂಗೆ, ನಾನು ನಿಂಗೆ ಹೇಳಲಿಲ್ಲ ಅಂದ್ರೆ ನಿಂಗೆ ಅರ್ಥ ಆಗೋದಂಗೆ. ಅಲ್ಲ, ಒಂದು ನಿಮಿಷ ಇರೋ. ಕಿಸಿತ ಅನ್ಕೊಳ್ ನನ್ನ ಮಗ. ಸತ್ಯ, ಈಗ ನನ್ನ ಮಾತು ಕೇಳಿಸ್ಕೊತಾ ಇಲ್ವಾ? ಒಂದು ನಿಮಿಷ ಇರೋ. ಈಗೆಲ್ಲ ನಾನು ನಿಂಗೆ ಹೇಳಬೇಕು ಅಂತಾನೆ ಇದ್ದೆ. ಈ ಸಡನ್ ಆಗಿ ಎಲ್ಲ ಆಗೋಯ್ತು. ಆ ಗಣಪತಿ ಸರ್ ತುಂಬಾ ಫೋರ್ಸ್ ಮಾಡಿದ್ದು. ನೀನು ಅನ್ಕೊಂಡಂಗೆ ಅವನೇನು ಕಳ್ಳ ಅಲ್ಲ, ಅವನು ಸಣ್ಣ ವಿಚಾರಣೆ ಅಷ್ಟೇ. ಅದಕ್ಕೆ ಅಲ್ಲಿಂದ ಕರ್ಸ್ಕೊಂಡಿದ್ದಾರೆ. ಒಂದು ಸ್ವಲ್ಪ ದಿನ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋ. ಈಗೇನು ಮಾತಾಡಲ್ವಾ?
ಯಾರಿಗೂ ಹೇಳ್ಬೇಡಿ. ಇನ್ಮೇಲಿಂದ್ರೆ ಶಾಲೆ ಹತ್ರ ಬೆಳಗ್ಗೆ ಸಿಗೋಣ. ಗೋವರ್ಧನ್, ನಮ್ಮ ನೆಲೆನೇ ಕಳೆದ್ರು ಹುಡ್ಕಕ್ ನಂಗೆ ಕರೆಯೋದು. ಏನಾದ್ರೂ ಸಹಾಯ ಬೇಕಿದ್ರೆ ಕೇಳಿ. ಆಲ್ ದಿ ಬೆಸ್ಟ್. ಟಾಪ್ ಸೀಕ್ರೆಟ್. ನಾನೇನು ಹೇಳಿಲ್ಲಪ್ಪ. ಹಲೋ ಗೋವರ್ಧನ್, ಒಂದು ವಿಷಯ ಹೇಳ್ಬೇಕಾಗಿತ್ತು. ಏನು? ಅವನು ಬೆಳ್ ತಗೊಂಡು ಏನೋ ಮಾಡ್ತಿದ್ದ ಮರೆಯ. ಏನ್ ಮಾಡ್ತಿದ್ದ? ಅದನ್ನೇ ಕೇಳ್ಕೋದೆ ಬಡ್ಡಿ ಮಗ ಕಿರ್ಚಾಡಕ್ ಶುರು ಮಾಡ್ಬಿಟ್ಟ. ನನಗೆ ಯಾಕೋ ಅವ್ನು ನಾಟಕ ಮಾಡ್ತದನೆ ಅನ್ಸುತ್ತೆ. ಯಾವುದಕ್ಕೂ ಹುಷಾರಾಗಿರು. ಸರಿ, ನಾನು ನೋಡ್ಕೋತೀನಿ. ಏನಂತೆ? ಅವ್ನು ನಾಟಕ ಮಾಡ್ತಿರ್ಬೋದಂತೆ. ಅಷ್ಟೇ ತಾನೇ. ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ಆಕ್ಟಿಂಗ್ ಗೊತ್ತಾಗಬೇಕು ಅಂದ್ರೆ ಸರಿಯಾಗಿ ಲೇಟಿಂಗ್ ಮಾಡಬೇಕು. ಐ ವಿಲ್ ಟೇಕ್ ಕೇರ್. ಐ ವಿಲ್ ಟೇಕ್ ಕೇರ್. ಐ ವಿಲ್ ಸರಿಯಾಗಿ ಲೇಟಿಂಗ್ ಮಾಡಬೇಕು. ಫುಟ್ಬಾಲ್. ನಿನ್ನ ಹೆಸರೇನು? ಹೆಂಗೆ? ಗೊತ್ತಿಲ್ಲ. ನಿನ್ನ ಮನೆಯಲ್ಲಿರೋದು? ಗೊತ್ತಿಲ್ಲ. ನಿನ್ನ ಊರು? ಅದು ಗೊತ್ತಿಲ್ಲ. ನಿನ್ ಜೊತೆ ಇನ್ನು ಎಷ್ಟು ಜನ ಇದ್ದಾರೆ? ಇವನ್ ಕನ್ನೋಡ್ಸೋ ಗಿರಾಕಿ ನಿದ್ದೆ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಹೇಯ್, ಎರ್ಗ ಆ ಕಡೆ. ಐ ವಿಲ್ ಟೇಕ್ ಕೇರ್. ಸರಿಯಾಗಿ ಲೇಟಿಂಗ್ ಮಾಡಬೇಕು. ನಿಮ್ಮ ಊರಲ್ಲಿ ಏನೇನಿದೆ? ಚಿತ್ರ ಬರೀತ್ಯಾ? ಹೇಯ್, ತೋರ್ಸ. ಪಕ್ಷಿ ಬಿಟ್ಟಿದೀಯಾ? ಇಂಥ ಊರು ಸಿಗೋದಿಲ್ಲ ಬಿಡು. ಮಿಕ್ಸ್ ಮಾಡಿ. ಐ ವಿಲ್ ಟೇಕ್ ಕೇರ್. ಚಾನ್ಸೇ ಇಲ್ಲ. ಐ ವಿಲ್ ಟೇಕ್ ಕೇರ್. ತಗೊಳ. ಹಿಮಾಲಯದ ಬೇರನ್ನ ಕುಟ್ಟಿ ಪುಡಿ ಮಾಡಿ ತಂದಿರೋದು. ಇದನ್ನ ಕುಡಿದ್ರೆ ಹೋದ್ ಜನ್ಮದ್ದು ನೆನಪಾಗುತ್ತೆ. ಐ ವಿಲ್ ಟೇಕ್ ಕೇರ್. ಐ ವಿಲ್ ಟೇಕ್ ಕೇರ್. ಸ್ವಲ್ಪ ಟೇಸ್ಟ್ ನೋಡಿದೆ. ಐ ವಿಲ್ ಟೇಕ್ ಕೇರ್. ಮಾವ ಬನ್ನಿ, ಒಂದಿನಾರು ನಮ್ ಜೊತೆ ಊಟ ಮಾಡಿ. ಬೇಯಿಸಿ ತರಕಾರಿ ನಂದಾಗ್ಲೇ ಆಯ್ತು. ಜ್ಯೂಸ್ ಕುಡೀರಿ. ಹೊಟ್ಟೆ ತುಂಬಿದೆ. ಜೀರ್ಣ ಆಗುತ್ತೆ, ಕುಡೀರಿ. ದೇವ್ರೆ ಕಾಪಾಡಪ್ಪ. ಚೆನ್ನಾಗಿದಲ್ಲ? ಆಗ್ಲೇ ಒಮ್ಮೆ ಹೇಳಿದ್ದೀನಿ, ಬಂಪರ್ ಪರೀಕ್ಷೆ ಒಂದೇ ದಾರಿ, ಅದನ್ನು ಮಾಡಿಸಿ. ಏನಿದು? ಬಂಪರ್ ಪರೀಕ್ಷೆಗೆ ತಗೋ. ಆಗ್ಲೇ ಬಾಯ್ ತೆಗ್ದುಂಟ. ಏರ್ತಾ ಇದೆ ಅನ್ಸುತ್ತೆ. ಇಲ್ಲ, ತಿರುಗ್ತಾ ಇದೆ. ಕುಡಿಯಕ್ ಹೋದ್ರಿ? ಇಲ್ಲ, ತಿರುಗ್ತಾ ಇದೆ. ತಿರುಗ್ತಾ ಇದೆ. ತಿರುಗ್ತಾ ಇದೆ. ಐ ವಿಲ್ ಟೇಕ್ ಕೇರ್. ಎಷ್ಟು ಒದ್ದಾಡಿದ್ರು ಬಾಯಿ ಬಿಡ್ಸಕ್ಕೆ ಆಗ್ತಿಲ್ಲ. ಜಗವೇ ನಾಟಕ ರಂಗ. ನಾವೆಲ್ಲ ಪಾತ್ರಧಾರಿಗಳು. ಏನು ಕುಡ್ದಿದ್ದು ಇಳಿದಿಲ್ವಾ? ಚಪ್ಪಾಳೆ ತಟ್ಟಕ್ಕೆ ಆಡಿಯನ್ಸ್ ಇದ್ರೆ ಎಲ್ಲರೂ ಆಕ್ಟ್ರಿಗಳೇ. ಅದೇ ಎದುರುಗಡೆ ಯಾರು ಇಲ್ಲ ಅಂದ್ರೆ ನಾವಿಲ್ದಿರೋದು ನೋಡಿ ಸೀದಾ ದುಡ್ಡು ಬಚ್ಚಿಟ್ಟಿರೋ ಜಾಗಕ್ಕೆ ಹೋಗೇ ಹೋಗ್ತಾನೆ. ನಾವು ಹಿಂದೆ ಹಿಂದೆ ಫಾಲೋ ಮಾಡ್ತಾ ಅವನು ಹಿಡ್ದೇ ಹಿಡಿತೀವಿ. ಹೋಗ್ತಾನೆ ಅನ್ಸುತ್ತಾ? ನಾಟಕ ಮಾಡದೇ ಇದ್ರೆ ಹೋಗ್ಲೇಬೇಕು.
ಬಸ್ಸು. ಮಾವ ಅವನ ಆ ಕಡೆ ಬಂದಿಲ್ಲ, ಇಲ್ಲೇನಾರು ಬಂದ? ಕರ್ಮ ನಿಮ್ಮನ್ನು. ತಪ್ಪಿಸ್ಕೊಂಡ. ನಿಮ್ಮ ಮಾತು ಕೇಳಿ ನಾನು ಹಾಳಾದೆ. ಹೊರಗಡೆ ಇಷ್ಟು ಬೆಳಕಿದೆ ಅಂತ ಗೊತ್ತೇ ಆಗಿಲ್ಲ. ಸುಮ್ಮನೆ ಇರಿ, ಮಾತಾಡ್ಬಿಡಿ ಮತ್ತೆ. ಏಯ್, ಎಲ್ಲ ಹೋಗಿದೆ? ಯಾಕೆ ಸರ್ ನಾನು ಒಬ್ಬನೇ ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಎಷ್ಟು ಭಯ ಆಗೋಯ್ತು ಗೊತ್ತಾ, ಎಲ್ಲ ಕಡೆ ಹುಡುಕ್ತೆ. ಅಳ್ಬೇಡ 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 ಅಳ್ಬೇಡ. ಹತ್ತು ಶರ್ಟ್ ಎಲ್ಲ ಒದೆ ಆಗ್ಬಿಟ್ಟಿದೆ. ಅಳ್ಬೇಡ. ಮನೆಗೆ ಹೋಗೋಣ ಬಾ. ಬಾ. ನಾಟಕ ಅಲ್ಲ ಪಾಪ. ಮತ್ತೇನ್ ಮಾಡೋದೀಗ? ನೆನಪು ಬರ್ಸಕ್ಕೆ ಏನಾದ್ರು ಮಾಡೋಣ. ಸ್ಮಗಂದಿ ಎಳೆಗಳನ್ನ ಕೊರಳಲ್ಲಿ ಹಾಕಿ ಚೆನ್ನಾಗಿ ಅರೆಯಬೇಕು. ನೆನಪು ಬಂತ? ಇಲ್ಲ. ಆಯುರ್ವೇದದಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಗಿರೋ ಘಟನೆನ ಅವನ ಕಣ್ಮುಂದೆ ಮರುಕಳಿಸಿದ್ರೆ ಅವನ ನೆನಪಿನ ಶಕ್ತಿ ಮತ್ತೆ ಬರೋ ಸಾಧ್ಯತೆಗಳಿದೆ. I will take care. 2, 3. ಮಿಸ್ ಆಯ್ತು. ಇನ್ನೊಂದ್ಸರಿ ಮಾಡೋಣ. ಬೇಡ, ತುಂಬಾ ರಿಸ್ಕ್ ಇದೆ ಅಂತ ಅನ್ಸುತ್ತೆ. ಸ್ವಲ್ಪ ಕಾಫಿ ಸಿಗ್ಬೋದಾ ಆಂಟಿ? ಆಂಟಿ ಗಿಂಟಿ ಅಂದ್ರೆ ಸುಟ್ಬಿಡ್ತೀನಿ. ಅಕ್ಕ, ತಂಗಿ. ಹಲೋ, ಮ್ಯಾಟ್ ಕೆಳಗೆ. I will take care. I will take care. I will take care. ಇನ್ನೊಂದು. ಥ್ಯಾಂಕ್ಸ್. ಇವನೇ. ಹಾಯ್ ಮೋನಾ, ಜಪಾನ್ನಲ್ಲಿ ಮ್ಯೂಸಿಕ್ ಮೂಲಕ ಮೆಮೊರಿ ಬರ್ಸೋದನ್ನ ಕಂಡುಹಿಡಿದಿದ್ದಾರಂತೆ. ಜಪಾನಲ್ಲಿ ಅದು ಏನೇ ಕಂಡುಹಿಡಿತಾರ? ಹೌದಾ? ಜಪಾನ್ನಲ್ಲಿ ಮ್ಯೂಸಿಕ್ ಮೂಲಕ. ನಾನು ಬರ್ತೀನಿ ತಡ್ರು. ಸೈಡ್ ಬನ್ನಿ. ಹೇಳಿದ್ದು ಅರ್ಥ ಆಗಲ್ವೇನ್ರಿ? ಹೋಗಿ ಲೈನ್ ಸೈಡಿಗೆ ಹೋಗಿ. ಹೋಗ್ರಿ. ಸೈಡ್ ಹೋಗಿ.
ಸರ್ ಏನ್ರಿ ನಾನು ಆವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಕಾಲೇ ಎತ್ತುತ್ತಾ ಇಲ್ಲ ತಾವು. ಸರ್ ನಾವು ಟ್ರೈ ಮಾಡ್ತಾನೆ ಇದೀವಿ ಸರ್. ಏನ್ ಟ್ರೈ ಮಾಡೋದು? ಯಾವಾಗ ಕೇಳಿದ್ರು ಇದನ್ನೇ ಹೇಳ್ತಿರಲ್ಲ. ಸರ್ ಒಂದು 2 ದಿವಸ ಟೈಮ್ ಕೊಡಿ ಸರ್. ನಿಮಗಿರೋದೇ ಇನ್ನು 2 ದಿನ ಟೈಮ್. ಅಷ್ಟರೊಳಗೆ ನನ್ನ ದುಡ್ಡು ನನಗೆ ಬರಲೇಬೇಕು. ಸರಿ ಸರ್, ನಾನೇ ನಿಮಗೆ ಫೋನ್ ಮಾಡ್ತೀನಿ. ಇಡಿ. ಒಂಚೂರು ಕನ್ನಡಿ ನೋಡಿ. ಹೇ ಸಾಕು ಸಾಕು, ಚೆನ್ನಾಗಿ ಕಾಣಿಸ್ತೀಯ. ಬಾ. ಓ, ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ. ಬಾ ಬಾ ಪ್ಲೀಸ್. ಬನ್ನಿ ಸರ್. ಆರಾಮ? ತುಂಬಾ ಹೊತ್ತಾಯ್ತಾ ಬಂದು? ಏ ಮಾವ, ಎಷ್ಟೊತ್ತು? ತುಂಬಾ ಥ್ಯಾಂಕ್ಸ್. ಹ್ಯಾಪಿ ಬರ್ಡೇ ಮೀರಾ. ಥ್ಯಾಂಕ್ ಯು ಆಂಟಿ. ಮೋನಣ್ಣ ಏನ್ ತಗೊಳ್ತಾ ಇಲ್ಲ ನೀವೇನು? ತಗೊಳ್ಳಿ, ಜ್ಯೂಸ್ ತಗೊಳ್ಳಿ. ಬೇಡ 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 ಬೇಡ, ನಾವು ತಗೊಳಕ್ಕೆ ಅಂತಾನೆ ಬೇರೆ ಜ್ಯೂಸ್ ಇದೆ, ನೀವು ತಗೊಳ್ಳಿ. ಇಡ್ತೀನಿ ಸರ್ ಫೋನ್. ಹೇ, ಇಲ್ಲನ ಮಾಡ್ತಿದ್ಯಾ? ನಡಿ ನಡಿ. ತಿಂದ್ಯಾ? ಕೇಕ್ ತಿಂದ್ಯಾ? ಬೇಡ. ಹ್ಯಾಪಿ ಬರ್ಡೇ ಪುಟ್ಟ. ಥ್ಯಾಂಕ್ ಯು. ಮಮ್ಮಿ ನಿದ್ದೆ ಬರ್ತಿದೆ. ಬರ್ತೀನಿ ಸರ್. ಹೇಯ್, ನೀರು ಕೊಡು. ನನ್ನ ಮಗನೇ, ಎಷ್ಟು ನಾಟಕ ಆಡ್ತೀಯ ಅಂತ ನಾನು ನೋಡ್ತೀನಿ. ಸ್ವಲ್ಪ ಮಾತಾಡೋದಿದೆ, ಒಂಚೂರು ಹೊರಗೆ ಬಾ. ಮತ್ತೆ ಏನು ಸಮಾಚಾರ? ಏನಿಲ್ಲ ಸರ್, ನೀವೇ ಹೇಳಬೇಕು. ಬಾಯ್ಬಿಟ್ನಾ? ಟ್ರೈ ಮಾಡ್ತಾ ಇದ್ದೀವಿ ಸರ್, ಇನ್ನೂ ಏನೂ ನೆನಪಿಗೆ ಬರ್ತಿಲ್ಲ. ನಿಜವಾಗ್ಲೂ ಹೋಗಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು. ಹಾಗೂ ಟೆಸ್ಟ್ ಮಾಡಿ ನೋಡಿದ್ವಿ ಸರ್, ಅವನಿಗೆ ನಿಜವಾಗ್ಲೂ ನೆನಪಿಗೆ ಬರ್ತಿಲ್ಲ ಪಾಪ. ಇನ್ನು ಎಷ್ಟು ದಿನ ಆಗ್ಬೋದು? ಗೊತ್ತಿಲ್ಲ ಸರ್. ಅದೇ ಡಾಕ್ಟ್ರ್ ಹೇಳಿದ್ರಲ್ಲ ಸರ್, 1 ತಿಂಗಳು ಆಗ್ಬೋದು, 6 ತಿಂಗಳು ಆಗ್ಬೋದು ಅಂತ. ರೀ, ಅದಲ್ಲ ರೀ, ಇದ್ರ ಬಗ್ಗೆ ಕೇಳಿದ್ದು.
ಟ್ರೈ ಮಾಡ್ತಾ ಇದ್ದೀನಿ ಸರ್. ಹಾಂ, ಟೈಮ್ ಆಗ್ತಾ ಬಂತು. ಸ್ವಲ್ಪ ಬೇಗ ಇಳಿಸಿ ಅದನ್ನು. ಸುಮ್ಮನೆ ಎಲ್ಲರೂ ನಿಮ್ಮ ಬಗ್ಗೆ ಬಿಲ್ಡಪ್ ಕೊಟ್ಬಿಟ್ರಲ್ರಿ, ಟೈಮ್ ವೇಸ್ಟ್ ಆಗೋಯ್ತು. ನಿಮ್ಮ ಕೈಯಲ್ಲಿ ಇವೆಲ್ಲ ಆಗಲ್ಲ ಬಿಡಿ. ಟ್ರೈ ಮಾಡ್ತೀನಿ ಸರ್. ಇಡೀರಿ. ಸರಿ ಸರ್. ನನ್ನ ಗಂಡ ದೊಡ್ಡ ಕುಡ್ಕ ಸರ್. ನನ್ನ ಪತಿಯು ಮದ್ಯ ವ್ಯಸನಿಯಾಗಿದ್ದು ಕುಡ್ದಾಗೆಲ್ಲ ಮದ್ಯಪಾನ ಹೊಡಿತಿದ್ದ ಸರ್. ಮಾಡಿದಾಗಲೆಲ್ಲ ನನ್ನನ್ನು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಹಿಂಸೆ ಕೊಡ್ತಿದ್ದ. ಇಷ್ಟು ವರ್ಷ ಹೆಂಗೂ ತಡ್ಕೊಂಡೆ. ಇವತ್ತಾಗಿಲ್ಲ ಸರ್. ಸಹಿಸಲಾಗಲಿಲ್ಲ. ಅದಕ್ಕೆ ಸುತ್ತಿಗೆ ತಗೊಂಡು ಹೊಡೆದ್ಬಿಟ್ಟೆ. ತಲೆಗೆ ಹೊಡೆದಿರುತ್ತೇನೆ ಅಷ್ಟೇ ಸರ್. ಅಷ್ಟೇ ಸರ್. ಆಯ್ತೇನ್ರಿ? ಆಯ್ತು ಸರ್. ಸರಿ, ನೀವು ಹೊರಡಿ. ನಾ ಹೇಳ್ದಂಗೆ ಕೇಳ್ತೀಯಾ? ಹಲೋ, ಕರ್ಕೊಂಬಂದ್ರಿ ಅವ್ರನ್ನ. ಸರ್. ಬಾ. ಬನ್ನಿ ಸರ್. ಸ್ಟೇಷನ್ ನೆನಪಿದೆಯಾ? ಬಾ. ಇವನ್ಗ ಕಾಯ್ತಿರೋದ್ರೊಳಗೆ ಬಾ, ನಿನ್ ಗೊತ್ತಿರೋರು ಯಾರೋ ಕಾಯ್ತಿದ್ದಾರೆ. ಬಾ, ಕೂತ್ಕೋ. ಹಾಂ, ಹೇಳಮ್ಮ. ಬರ್ಕೊಡ್ರಿ. ಸರ್, ಇವನು ನಾನು ಮೊದಲು ಲವ್ ಮಾಡ್ತಾ ಇದ್ವಿ ಸರ್. ಆದರೆ ನನಗೆ ಬೇರೆಯವ್ರ ಜೊತೆಯಲ್ಲಿ ಮದುವೆ ಆಗ್ಬಿಡ್ತು. ಅದಾದಮೇಲೂ ನಾವು ಅವಾಗವಾಗ ಸೇರ್ತಿದ್ವಿ. ಆ ವಿಷಯ ನಂಗೆ ಗಂಡಂಗೆ ಗೊತ್ತಾಗಿ ದಿನ ರಾತ್ರಿ ಕುಡ್ಕೊಂಡು ಬಂದು ನಾಯಿಗೆ ಹೊಡೆದಂಗೆ ಹೊಡಿತಿದ್ದ ಸರ್. ಇವತ್ತು ಸಂಜೆ ಫುಲ್ ಕೋಪದಲ್ಲಿ ಮನೆಗೆ ಬಂದ ಸರ್. ಇವನಿಗೆ ನನ್ನ ಗಂಡನಿಗೆ ಕೆಟ್ಟ ಜಗಳ. ನೋಡ್ತಿದ್ದಂಗೆ ಸುತ್ತಿಗೆ ತಗೊಂಡು ಇವನು ತಲೆ ಮೇಲೆ ಹೊಡೆದ್ಬಿಟ್ಟ ಸರ್. ಅವನು ಅಲ್ಲೇ ಸ್ಪಾಟ್ ಆಗಿ ಅಷ್ಟೇ ಸರ್ ನಡೆದಿದ್ದು. ಸರ್, ನಂಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಮರ್ತೋಗಿದ್ದಾನೆ ಅಂತ ಕಾಣುತ್ತೆ. ರೀ, ಇವಳನ್ನ ಕರ್ಕೊಂಡು ಹೋಗಿ. ಸರಿ ಸರ್. ನಡಿಯಮ್ಮ.
ನಿಂಗೆ 24 ಗಂಟೆ ಮಾತ್ರ ಟೈಮ್. ಏನು ಮಾಡ್ತೀಯ ನೋಡು. ಹ್ಞೂ ಇದಾರು ಪರವಾಗಿಲ್ಲ. ಆ ಎಸ್ಟೇಟ್ ಕೇಸಲ್ಲಿ ಕುಕ್ಕರಲ್ಲೇ ಹೊಡೆದು ಬಿಟ್ಟಿದ್ಲು. ನಾವು ಹೋಗೋಷ್ಟು ಕಿರಣ್ ಸರ್, ರೂಮ್ ಕಾಯೋ ಕೆಲಸ ನಿಂದು. ಓಕೆ ಸರಿ ಸರ್. ಗೌಡ್ರೆ, ನೀವು ಇವತ್ತು ನೈಟ್ ಡ್ಯೂಟಿ ಕಂಟಿನ್ಯೂ ಮಾಡಿ. ಸರ್, ಚಲವೆ ಅವ್ರದ್ದು ನಾಳೆ ರಿಟೈರ್ಮೆಂಟ್ ಇದೆ. ನಾಳೆನೇ ಲಾಸ್ಟ್ ಡೇ ಡ್ಯೂಟಿ. ಹೌದೇನ್ರಿ? ಹೌದು ಸರ್. ಹಂಗಂದ್ರೆ ಇವತ್ತು ಲಾಸ್ಟ್ ನೈಟ್ ಡ್ಯೂಟಿ ಮಾಡಿ ಸರ್. ಹಾಂ, ಇನ್ನೇನಾಯ್ತಲ್ಲ ಸರ್? ನಗ್ನಗ್ತಾ ಕೇಸ್ ಸಾಲ್ವ್ ಮಾಡೋದನ್ನ ನಾನು ಕಲಿತೆ. ಚೆನ್ನಾಗಿದೆ. ಎಲ್ಲಿದೆ? ಇಲ್ಲಿ ಅಲ್ಲಿ ಚಿಕಿತ್ಸಾ ಕೇಂದ್ರದಲ್ಲಿ. ನನ್ನ ಪಾಡಿಗೆ ನಾನು ಚಿಕಿತ್ಸಾ ಕೇಂದ್ರದಲ್ಲಿ ತೂಕ ಕಡಿಮೆ ಮಾಡ್ಕೋತಾ ಇದ್ದೆ. ನೀನೇ ಬೇಕು ಅಂತ ಕರೆಸಿ ಅಲ್ಲೂ ಇಲ್ಲ ಇಲ್ಲೂ ಇಲ್ದಿರ ಹೋಗ್ಲಿ ಬಿಡಿ. ಹೇಳಿ ಅಂದರೆ ಉಳಿ ಪೆಟ್ಟಿ ಬಿದ್ರೇನೆ ಕಲ್ಲು ಶಿಲೆ ಆಗೋದು. ಜಾಸ್ತಿ ಬಿದ್ದರೆ ಜಲ್ಲಿ ಆಗ್ಬಿಡುತ್ತೆ. ಏಯ್ ಬೇಡಾಳಿ ಅಂದರೆ ಫಸ್ಟ್ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ. ಚುರಿದೆ. ಯಾಕೆ ಉಳಿಸಿ? ಬೇಡಾಳಿ ಅಂದರೆ ಮುಗಿಸ್ಬೇಡ. ಬೇಡ. ಇನ್ಮೇಲೆ ದಿನ ರಾತ್ರಿ ಕಂಪ್ನಿ ಕೊಡ್ತೀನಿ. ಅಳಿ ಅಂದ್ರೆ ಅವ್ರು ಮಾಡಿರೋ ಕಕ್ಕ ತೊಳೆಯಕ್ ನಾವಿದೀವಿ ಅನ್ಕೊಂಡ್ಬಿಟ್ಟಿದ್ದಾರೆ. ಏನಾದ್ರು ಮಾಡಲೇಬೇಕು, ಮಾಡಬೇಕು, ಮಾಡ್ತೇನೆ. ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕಪ್ಪ ನಮ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ಮೇಲೆ ಮನೆಯಲ್ಲೇ ರೋಲ್ ಕಾಲ್ ಅಲ್ವಾ? ನನಗೆ ಯಾಕಪ್ಪ ಇದೆಲ್ಲ? ನನ್ನ ಮದುವೆಲ್ಲೂ ಇದೆಲ್ಲ ಗೊತ್ತಿಲ್ಲ ಸರ್. ಒಂದು ಒಳ್ಳೆ ಪಾರ್ಟಿ ಬೇಕು. ಇನ್ನೊಂದು ಮದ್ವೆ ಅನ್ಕೊಳ್ಳಿ ಸರ್. ಕುಡಿಯಲ್ಲಪ್ಪ. ನೀವು ಹೋಗ್ತಿರೋ ದುಃಖದಲ್ಲಿ ಕುಡಿತಂದು ಬಿಡಿ ಸರ್. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಬೇಕು. ನಿಮ್ಮ ಕೆಲಸಗಳಿಂದ ನೀವು ಹೆಸರುವಾಸಿ ಆಗಬೇಕು. ಸ್ಟೇಷನ್ ಇಂದ ಪಾರ್ಕ್ ಮಾಡಿ. ಬ್ರದರ್, ನಾನು ಹೋಗ್ತಿದ್ದೆ ಅಂತ ಏನಾದ್ರು ದುಃಖ ಆಗ್ತಿದ್ಯಾ? ಇಲ್ಲ ಸರ್. ಮತ್ತೆ ಸಂತೋಷ ಆಗ್ತಿದ್ಯಾ? ಛೇ, ಹಾಗೇನಿಲ್ಲ ಸರ್. ಸುಮ್ಮನೆ ತಮಾಷೆ ಮಾಡಿದೆ ಕಣಯ್ಯ. ನನ್ನ 35 ವರ್ಷಗಳ ಎಕ್ಸ್ಪೀರಿಯನ್ಸಿಂದ ನಾನೊಂದು ವಿಷಯ ಹೇಳ್ತೀನಿ. ನಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳು ನಮ್ಮ ಕೈ ಮೀರಿ ಹೋಗುತ್ತೆ. ಆಗ ನಾವೇನು ಮಾಡ್ಬೇಕು ಹೇಳು? ಸುಮ್ಮನಿದ್ದು ಬಿಡಬೇಕು. ಎಲ್ಲ ತಾನಾಗೇ ಸರಿಯಾಗತ್ತೆ. ಈ ನಗು ನೀನು ನಗ್ತಾನೆ ಇರಬೇಕು. ಆಗ ಈ ಸ್ಟೇಷನಿಗೆ ಒಂದು ಕಳೆ ನೋಡ. ಈ ಸ್ವೀಟ್ನ ಸ್ಟೇಷನಲ್ಲಿರೋರೆಲ್ರಿಗೂ ಕೊಟ್ಬಿಡಪ್ಪ. ಸರಿ. ಒಂದು ನಿಮಿಷ. ಇವತ್ತು ನನ್ನ ಕೊನೆ ದಿನ. ನನ್ನ ಮನೆಗೆ ನೀನೇ ನನ್ನ ಡ್ರಾಪ್ ಮಾಡಿಬಿಡಪ್ಪ. ಸರ್, ಖಂಡಿತ ಬಿಡ್ತೀನಿ ಸರ್.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೈಟಲ್ಲಿದ್ದೆ. ಬಂದೆ. ಏನು ಸರ್ ಇದೆಲ್ಲ? ತಗೋ ಸ್ವೀಟ್ ತಿನ್ನು. ಬೇಡ. ಹಾ ಬಂದೆ. ನಿನ್ನಿಷ್ಟ, ಮುಂದೆನೇ ಇರುತ್ತೆ. ಏನು ಮಾಡ್ತೀಯ ನೋಡು. ಮುಂದೆನೇ ಇರುತ್ತೆ. ಏನು ಮಾಡ್ತೀಯ ನೋಡು. ನೀವೇನು ಮಾಡ್ತಿದ್ದೀರಿ? ನಾನು ಮುಗಿತಲ್ಲ ಸರ್. ಯಾವ ಗೋಳಿ ಬೇಕಾ ಹೇಳಿದ್ ನಿಮ್ಗೆ? ಹೋಗಿ ಹುಡುಕ್ರಿ. ನಾನು ಬಂದೆ, ತಡೀರೋ. ಈ ಕಿತ್ತೋದ ಕೆಲಸ ಮಾಡಿ ಮಾಡಿ ಸತ್ತೋಗೋದೊಂದು ಬಾಕಿ. ಯಾರಿಗೆ ಬೇಕು ಈ ಕಚಡ ಕೆಲಸ? ಈ ಪ್ಯಾಂಟ್ ಬೇರೆ. ಬೇಗ ತೆಗಿ. ನನ್ನ 35 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ ಗೋವರ್ಧನ್, ನಾವು ಸುಮ್ಮನಿದ್ದಷ್ಟು ನಮ್ಮನ್ನು ಬಗ್ಗಿಸ್ತಾರೆ. ಅರ್ಥ ಮಾಡ್ಕೋ, ತಿಳ್ಕೋ. ಬ್ರದರ್, ಎಲ್ಲೋಗ್ತಿದ್ದೀವಿ? ಮೂಲ ಹುಡುಕಕ್ಕೆ. ಮೂಲನ? ಹಾಂ ಸರ್, ಸಿಕ್ಕರೆ ವಾಟ್ಸಪ್ ಮಾಡ್ತೀನಿ. ಸಿಕ್ತಾ? ಸಿಗ್ಬೋದು, ಹೋಗೋ. ಇವನು ಹಿಂಗೆ ಆಡಕ್ಕೆ ಶುರು ಮಾಡ್ಬಿಟ್ನಾ? ಸಾಹೇಬ್ರಿಗೆ ಊರು ತುಂಬ ಸುತ್ಕೊಂಬಂದು ಎಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬೇಕು. ಹಾಂ, ನಾನು ಸುಸ್ತಾದಾಗ ನಾಟಕ ಆಡ್ತೀನಿ. ಹಾಂ, ಸಿಕ್ಕಿಲ್ಲ ಸರ್. ಎಲ್ಲೂ ಸಿಕ್ಲಿಲ್ಲ ಸರ್. ಹುಡುಕಿದ್ರ?
ಸರ್ ನಿಮ್ಗೆ ಸಿಕ್ಕದ? ಹತ್ರ ಪ್ರತಿ ಬಸ್ನು ಹುಡುಕಾಡ್ದೆ ಸರ್, ಎಲ್ಲೂ ಸಿಗ್ಲಿಲ್ಲ ಸರ್. ಇಷ್ಟೆಲ್ಲ ಹುಡುಕಿದ್ರು ಅವನು ಸಿಕ್ಕಿಲ್ಲ ಅಂದರೆ ಅವನು ಊರು ಬಿಟ್ಟೆ ಹೋಗಿರ್ಬೇಕು ಸರ್. ಸರ್ ಮನೆಗೆ ಹೋಗಿಲ್ಲ ಸರ್. ಏನು ಮಾತಾಡ್ತಿದ್ದೀರಾ ನೀವು? ಅವ್ನು ಸಿಗೋವರೆಗೂ ಯಾರು ಮನೆಗೆ ಹೋಗಿಲ್ಲ. ಹೋಗಿ ಹೋಗಿ ಹುಡುಕಿ. ಸರ್ ಕಚಡ ನನ್ನ ಮಗ ರಿಟೈರ್ಡ್ ಆದರೂ ನೆಮ್ಮದಿ ಇಲ್ಲ, ದಿವಸ ಕೆಲಸ ಮಾಡಿಸ್ತಾನೆ. ನೀರೂರಿನಿಂದ ಕಾಡುಗಟ್ಟಿಗೆ ಹೊರಡಲಿರುವ ಬಸ್ಸು ಪ್ಲಾಟ್ಫಾರ್ಮ್ ನಂಬರ್ 7ರಿಂದ ಹೊರಡಲಿದೆ. ಪ್ರಯಾಣಿಕರ ಗಮನಕ್ಕೆ ನೀರೂರಿನಿಂದ ಕಾಡುಗಟ್ಟಿಗೆ ಹೊರಡಲಿರುವ ಬಸ್ಸು ಪ್ಲಾಟ್ಫಾರ್ಮ್ ನಂಬರ್ 7ರಿಂದ ಹೊರಡಲಿದೆ. ಪ್ರಯಾಣಿಕರ ವಿನಂತಿ, ಇಲ್ಲಿ ಸರಗಳು ಮತ್ತು ಜೇಬುಗಳಲ್ಲಿನ ಬ್ಯಾಗ್ ಬೇಕಿತ್ತು. ಚೀಟಿ ಕೊಡಿ. ಚೀಟಿ ಇಲ್ಲ, ಮಿಸ್ ಆಗಿಬಿಟ್ಟಿದೆ. ಚೀಟಿ ಸರಿಯಾಗಿ ಇಟ್ಕೋಬೇಕು ತಾನೆ, ಚೀಟಿಲ್ಲದೆ ಕೊಡೋಕ್ಕಾಗಲ್ಲ. ಯಾರೋ ಪಾಕೆಟ್ ಹೊಡೆದ್ಬಿಟ್ರಣ. ಎಷ್ಟು ದಿನ ಆಯ್ತಿಟ್ಟು? 20 ದಿವಸ ಆಯಿತು. 20 ದಿನ ಆದರೆ ಸಿಗೋದು ಕಷ್ಟ. ಅದು ಒಳಗಡೆ ಇರುತ್ತೆ, ಅದಕ್ಕೆ ಅಣ್ಣನೇ ಬರಬೇಕು. ಐಡೆಂಟಿಫಿಕೇಶನ್ ಎಲ್ಲ ಮಾಡಬೇಕಾಗುತ್ತೆ, ಆಮೇಲೆ ಬಾ. ಏ ತ್ಯಾಗು, ಟ್ಯೂನೇ ಮರ್ತೋಯ್ತಲ್ಲೋ. ಅದು ಯಾಕೆ ಇಂಟೆನ್ಷನ್ ತಗೊಂತೀಯೋ? ಮೊನ್ನೆ OMC ಫಂಕ್ಷನ್ ಹೇಳಿದ್ವಲ್ಲ, ಅದೇ ಸಾಂಗ್ಸು ಅದೇ ಟ್ಯೂನ್, ಓಕೆನಾ? ಬಂದ್ರಾಳಿ ಅಂದ್ರೆ ಸತ್ಯ ಮೀರ ಆಗ್ಲೇ ಹೊರಟಾಯ್ತು. ನಾವೆಲ್ಲ ಪೆಂಡಲ್ ಹತ್ರ ಹೋಗ್ತಾ ಇದೀವಿ. ನೀವು ಆದಷ್ಟು ಬೇಗ ರೆಡಿಯಾಗಿ ಬಂದ್ಬಿಡಿ. ಸರಿ, ಸ್ನಾನ ಮಾಡ್ಕೊಂಬರ್ತೀನಿ. ಆಯ್ತು. ಅವನು ಬೆಳ್ ತಗೊಂಡು ಏನೋ ಮಾಡ್ತಿದ್ದ ಮರೆಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀರೂರು ಶಾಸಕರಾದ ಶ್ರೀ ಶಿವಾನಂದ ಅವರಿಂದ ನಮ್ಮ ಇಂದಿನ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಅದಾದ ನಂತರ ನೀರೂರಿನ ವಿನಾಯಕ ಗೆಳೆಯರ ಬಳಗ ಅವರು ನಡೆಸಿಕೊಡುತ್ತಿರುವ ಈ ವರ್ಷದ ನಾಟಕ, ಸಾಮಾಜಿಕ ನಾಟಕ ವಿಠಲ ಸಂಭ್ರಮೆ. ಮತ್ತೇನಕ್ಕೆ ಇಲ್ಲಿ ಬರೋಕೆ ಹೋದೆ? ಎಲ್ಲಾದರೂ ಹೋಗತ್ತಾನೆ? ನನಗೆ ಸ್ವಲ್ಪ ನಿಮ್ಮ ಬ್ಯಾಗ್ ಬೇಕಿತ್ತು. ಅಲ್ಲಿದೆ ನೋಡು. ಈಗ ಪ್ರಶಸ್ತಿ ವಿತರಣೆ ಸಮಾರಂಭ ನಡೆಯಲಿಕ್ಕಿದೆ. ಬೆಳಗ್ಗಿನ ರಂಗವಲ್ಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬೆಣ್ಣೆಮ್ಮ ಅವರು ಪ್ರಥಮ ಸ್ಥಾನ. ಮಾನವಣ್ಣ ಇಲ್ಲಿ 5 ರೂಪಾಯಿ ಕೊಟ್ಟು ಹೆಸರೇಳ್ಬೇಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ. ಮಾನವಣ್ಣ ಎಲ್ಲಿದ್ರು ಇಲ್ಲಿ ವೇದಿಕೆ ಹತ್ರ ಬರಬೇಕು. ನೀವು ನಿಮ್ಮ ಕೈಯಾರೆ ಬೆಣ್ಣೆ ಶಾಂತಮ್ಮಗೆ ಈ ಪ್ರಥಮ ಪ್ರಶಸ್ತಿ 500 ರೂಪಾಯಿಯನ್ನ ಕೊಟ್ಟು ಅವ್ರ ಇನ್ನು ಮುಂದಿನ ವರ್ಷಕ್ಕೆ ಇನ್ನು ಅಡಚಣೆಗೆ ಮಾನವಣ್ಣ ಆದಷ್ಟು ಬೇಗ ಇದನ್ನು ಹುಡುಕ್ತಿದ್ಯಾ? ಎಲ್ಲ ನೆನಪಿದೆ. ಹೌದು ಸರ್. ಮರ್ತಿಲ್ಲ. ಎಲ್ರೂ ಬಕ್ರ ಮಾಡಿಬಿಟ್ಟೆ. ನಂಗೇನಿಲ್ವಾ? ಕೊಡೋಣ, ಖಂಡಿತ. ಹ್ಞೂ 500 ರೂಪಾಯಿ.
ಚೇಂಜ್ ಇಲ್ಲ. ಮಜಾ ಮಾಡು. ಥ್ಯಾಂಕ್ಸ್. ಬಸ್ ನಂಬರ್ 5643 ನಿರ್ವಾಹಕರಾದ ಮಹೇಶ್ ಎಲ್ಲಿದ್ದರು ಶೀಘ್ರದಲ್ಲಿ ಸಂಚಾರಕರನ್ನು. ನಿನಗ್ಯಾಕೋ ಇಷ್ಟೊಂದು ದುಡ್ಡು? ನಾನು ನಮ್ಮೂರಲ್ಲಿ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೆ. ಅವಳು ನಾನು ತುಂಬ ಹಚ್ಕೊಂಡಿದ್ಲು. ಆದರೆ ಅವ್ರ ಅಪ್ಪಂಗೆ ಅವಳನ್ನ ನನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಾನು ಬಡವ, ದುಡ್ಡಿಲ್ಲ. ಅವತ್ತು ಅವಳಿಗೊಂದು ಮಾತು ಕೊಟ್ಟು ಬಂದೆ, ಬೆಂಗಳೂರಿಗೆ ಹೋಗಿ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿ ಬಂದು ಮದುವೆ ಆಗ್ತೀನಿ ಅಂತ. ಎಷ್ಟೇ ದುಡಿದ್ರು ಅವತ್ತಿನ ಊಟದ ಖರ್ಚಿಗೆ ಸಾಕಾಗ್ತಾ ಇರಲಿಲ್ಲ. ಈಗ ಅವಳನ್ನ ಬಿಟ್ಟು ಬಂದು 5 ವರ್ಷ ಆಯಿತು ಸರ್. ಅವಳು ನನಗೋಸ್ಕರ ಇನ್ನೂ ಕಾಯ್ತಾ ಇದ್ದಾಳೆ. ನಂಬಿಟ್ರೆ ಸರ್? ಏನು ಸರ್ ನೀವು ಏನು ಹೇಳಿದ್ರು ನಂಬ್ತಿರಲ್ಲ. ಹೋಗ್ಲಿ ಬಿಡಿ, ತಗೊಳ್ಳಿ, ನಿಮಗೆ ಎಷ್ಟು ಬೇಕೋ. ನನಗೆ ಬೇಕಾಗಿಲ್ಲ, ಬೇಕಾಗಿರೋರು ಬರ್ತಿದ್ದಾರೆ. ಸರ್, ನಮ್ಸಕ್ ನಿನಗೆ ಮಾತ್ರ ಅಲ್ಲ, ನನಗೂ ಬರುತ್ತೆ. ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ ಕಾರಣ. ಗಜವದನ ಹೇ ಪಾರ್ವತಿ ನಂದನ ವರವಾಗಿಸು ಎಲ್ಲರ ಜೀವನ. ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ ಕಾರಣ. ಗಜವದನ ಹೇ ಪಾರ್ವತಿ ನಂದನ ವರವಾಗಿಸು ಎಲ್ಲರ ಜೀವನ. ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ. ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ. ಗಜವದನ ಹೇ ರಂಭಾ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ ಕಾರಣ. ಗಜವದನ ಹೇ ಪಾರ್ವತಿ ನಂದನ ಬಲವಾಗಿಸು ಎಲ್ಲರ ಜೀವನ. ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ ಕಾರಣ. ಗಜವದನ ಹೇ ಪಾರ್ವತಿ ನಂದನ ಬಲವಾಗಿಸು ಎಲ್ಲರ ಜೀವನ. ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ. ಅಪ್ಪ ಇನ್ನೂ ಬಂದಿಲ್ಲ. ಬರ್ತಾರೆ ಇರು. ಓ ಆದಿ ಪ್ರೇಕ್ಷಕನೇ, ನಾಟಕದ ಮಾಲೀಕನೇ, ಓ ಆದಿ ಪ್ರೇಕ್ಷಕನೇ, ನಾಟಕದ ಮಾಲೀಕನೇ, ಓ ಆದಿ ಪ್ರೇಕ್ಷಕನೇ, ನಾಟಕದ ಮಾಲೀಕನೇ. ಇವತ್ತೇ ತಪ್ಪಿಸ್ಕೊಂಡು ಹೋಗ್ಬೇಕಾಗಿತ್ತೇನೋ. ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ. ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ. ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ. ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರ ಕಾಂತ. ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರ ಕಾಂತ. ಗಜವದನ ಹೇ ರಂಭಾ. ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ ಕಾರಣ. ಗಜವದನ ಹೇ ಪಾರ್ವತಿ ನಂದನ ವರವಾಗಿಸು ಎಲ್ಲರ ಜೀವನ. ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ ಕಾರಣ. ಗಜವದನ ಹೇ ಪಾರ್ವತಿ ನಂದನ
ಹಿಡ್ಕೊಂಬಿಟ್ರ ಬೇಡ ಸರ್ ಸರ್ ಬಿಟ್ಬಿಡಿ ಸರ್ 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 ಬೇಡ ಸರ್ ಬೇಡ ಇಷ್ಟಕ್ಕೆಲ್ಲ ಏನ್ ಶೂಟ್ ಮಾಡ್ತೀರಾ ಸರ್ ಬೇಡ ಸರ್ ಬಿಟ್ಬಿಡಿ ಪ್ಲೀಸ್ ಸರ್ ಬಿಟ್ಬಿಡಿ ಬೇಡ ಸರ್ ಬೇಡ ಬೇಡ ಬಿಡಿ ಸರ್ ಏನ್ ಮಾಡಕ್ ಹೊರಟಿದ್ದೀರಾ ಸರ್ ಬುದ್ಧಿ ಇದೆ ನಿಮ್ಗೆ ಅವ್ನು ಮಾಡಿದ್ದಕ್ಕೆ ಇನ್ನೇನ್ ಮಾಡ್ಬೇಕು ನಾನು ಏನ್ ಮಾಡ್ದ ಅವನು ಕೊಡ್ರಿ ಕೊಡಲ್ಲ ಸರ್ ಕೊಡ್ರಿ ಕೊಡಲ್ಲ ಸರ್ ಕಣ್ ಕೊಡ್ರಿ ಕೂತ್ಕೊಳ್ಳ ದಿಸ್ ಮೈ ಆರ್ಡರ್ ಕೊಡ್ರಿ ಕೂತ್ಕೊಳ್ಳಿ ಸರ್ ಅಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಾನು ಇನ್ಸ್ಪೆಕ್ಟರ್ ಕಣೋ ಯಾರಾದ್ರೂ ನಂಗೇನ್ ಸರ್ ಕಳ್ಳಂಗೋಸ್ಕರ ಇಷ್ಟೆಲ್ಲ ಮಾಡ್ತೀಯಾ ಅವನ್ ಕಳ್ಳ ಆದ್ರೆ ನೀವೇನು ಅಂದ್ರೆ ನೋಡಿ ಎಲ್ಲ ಹೇಳ್ತೀನಿ ಸ್ಟೇಷನ್ಗೆ ಹೋಗೋಣ ಎಲ್ಗೂ ಬರಲ್ಲ ಏನೇ ಇದ್ರೂ ಇಲ್ಲೇ ಡಿಸೈಡ್ ಆಗ್ಬೇಕು ನನ್ನ ಟ್ರಾನ್ಸ್ಫರ್ ಬಗ್ಗೆ ಸ್ವಲ್ಪ ರೆಕಮೆಂಡ್ ಮಾಡಿದ್ರೆ ಟ್ರಾನ್ಸ್ಫರ್ ವಿಷಯ ಏನಾಯ್ತು? ಅದೇ ಮಾತಾಡಿದ್ದೀನಿ ಆಗತ್ತೆ ಅನ್ಸುತ್ತೆ ಸರ್ ಸಾಹೇಬ್ರು ಹೋಗ್ತಿದ್ದಾರೆ ನನ್ನ ಟ್ರಾನ್ಸ್ಫರ್ ಬಗ್ಗೆ ಒಂದು 20 ಲಕ್ಷ ರೂಪಾಯಿ ದುಡ್ಡನ್ನ ಮೊದಲು ಅರೇಂಜ್ ಮಾಡ್ಕೋ ಆಮೇಲೆ ನೋಡುವ ಉತ್ತರದಲ್ಲಿ ಒಂದು ಶಕ್ತಿಶಾಲಿ ವಸ್ತು ಸಿಗ್ತದೆ. ಹಣ ಎಷ್ಟಾದ್ರೂ ಪರವಾಗಿಲ್ಲ ಗುರುಜಿ, ಈ ಸಾರಿ ಎಲೆಕ್ಷನ್ ಒಂದು ಸರಿಯಾದ್ರೆ ಸಾಕು. ಸರ್ ಗಾಡಿ ಅಲ್ಲಿ ಹಿಂದೆ ಪಾರ್ಕ್ ಮಾಡು. ಹಾ ಸರ್. ಮನೆ ಸ್ಟೋರ್ ರೂಮಲ್ಲಿ ಒಂದು ತಾಮ್ರದ ಚೊಂಬಿದೆ, ಅದನ್ನ ತಗೊಂಡು. ಸರಿ ಸರ್, ಆದರೆ ರಿಸ್ಕ್ ಏನಿಲ್ವಲ್ಲ ಸರ್? ನಾ ಹೇಳ್ದಷ್ಟು ಮಾಡು, ಏನು ರಿಸ್ಕ್ ಇರಲ್ಲ. ಸರಿ ಸರ್. ಅನ್ಕೊಂಡಿದ್ದೆಲ್ಲ ಅನ್ಕೊಂಡಂಗೆ ಆಗಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು. ಈ ನನ್ನ ಮಗ ಎಡವಟ್ ಮಾಡ್ಬಿಟ್ಟ. ಇಲ್ಲಿ ಎಲ್ರೂ ಕಳ್ರೆ ನಿಮ್ಗಳ ಸವಾಸ ಬೇಡ. ನೀವು ಹೇಳಿದ ಕೆಲಸ ಮಾಡಿ ಮುಗಿಸಿದ್ದೀನಿ ಸರ್. ಇನ್ನು ನೀವಾಯ್ತು, ನಿಮ್ಮ ದುಡ್ಡಾಯ್ತು. ನಂಗೆ ದುಡ್ಡು ಬೇಡ ಸರ್, ನನ್ನ ಜೀವ ಉಳಿತು ಅಷ್ಟೇ ಸಾಕು. ತಗೋ ನಿನ್ನ ಫೋನ್. ನಿನ್ನ ಹೆಂಡತಿ ಆಗ್ಲಿಂಗ್ ಕಾಲ್ ಮಾಡ್ತಾಳೆ. MLA ಮನೆಗೆ ಹೋಗ್ತಿದ್ದೀವಿ ಅಂತ ಹೇಳು. ಬಾ ಹೋಗೋಣ. ಗೋವರ್ಧನ್. ಹಾಂ ಸರ್. ಇನ್ನೊಂದು ವಿಷಯ, ನಾನು ಹೊಡೆದಿರೋದನ್ನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ, ಓಕೆ? ಚೇಚೆ, ನಾ ಯಾರಿಗೂ ಹೇಳಕ್ಕೆ ಹೋಗಲ್ಲ ಬಿಡಿ ಸರ್. ಸರ್, ಏನೋ ನಡೀತಾ ಇದೆ ಅನ್ಸುತ್ತೆ. ಅದೇ ಏನೋ ಗಡಿಬಿಡಿ ಓಡಾಡ್ತಾ ಇದ್ದಾರೆ. ಸರಿ, ಏನಂತ ನೋಡವಾ? ಹಾಂ ಸರ್. ಓಡಿ ಓಡಿ, ಬೇಗ ಓಡಿ. ನೀವೇನು ಸರ್ ಇಷ್ಟೊತ್ತಿನಲ್ಲಿ ಇಲ್ಲಿ? ಸಾಹೇಬ್ರು ನೋಡ್ಬೇಕಿತ್ತು. ಸಾಹೇಬ್ರಾ? ಬನ್ನಿ.
ಮಾತ್ರೆ ಉಲ್ಟಾ ಹೊಡೆದ್ಬಿಡ್ತು ಸರ್. ಹೊರಗೆ ಈ ವಿಷಯ ಯಾರಿಗೂ ಹೇಳ್ಕೋಬೇಡಿ. ಹಲೋ, ಏನೋ ಆಗ್ತಿದೆ ಬೆಳಗಿಂದ ಇದು. ಈ ದುಡ್ಡನ್ನೇನು ಮಾಡೋದೀಗ? ಸರ್, ನನ್ನ ಹತ್ರ ಒಂದು ಐಡಿಯಾ ಇದೆ ಸರ್. ಬೇಡ ಗೋವರ್ಧನ್, ನೀವು ಒಂದ್ಸಲಿ ಕೊಟ್ಟ ಐಡಿಯಾಕ್ಕಾಗಿರೋ ಎಡವಟ್ಗಳೇ ಸಾಕು. ಇಲ್ಲ ಸರ್, ಈ ಸರಿ ಗ್ಯಾರಂಟಿ ವರ್ಕ್ ಆಗುತ್ತೆ. ಏನದು? ಬನ್ರಿ, ನೀವೇ ಲೇಟಾಗಿ ಬಂದ್ರಿ ಹೇಗೆ? ಬನ್ನಿ ಬನ್ನಿ. ಸ್ಟೇಷನಲ್ಲಿ ಜಿಮ್ಮ? ಹೌದು ಸರ್, ಬೇಕಾಗುತ್ತಲ್ಲ. ತಗೊಳ್ಳಿ, ನೀವೇ ಕಟ್ ಮಾಡಿ. ಕಟ್ ಮಾಡಿ ಕಟ್ ಮಾಡಿ ತಗೊಳ್ಳಿ. ದಿನದ 24 ಗಂಟೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಪೊಲೀಸ್ ಕೆಲಸದಲ್ಲಿ ಭಾಳ ಕಷ್ಟ ಇರ್ತದೆ. ಅವರು